ಆ ಶ್ಲೋಕದ ತಾತ್ಪರ್ಯವನ್ನು ಹೇಳಿದ್ರು. 4ನೇ ಅರ್ಥ ಹೇಳ್ತಾರೆ. 3 ಅರ್ಥ ಮುಗಿದ್ರು. 4ನೇ ಅರ್ಥ ಏನಪ್ಪ ಹೇಳ್ತಾರೆ. ಈಗ ನಾರಾಯಣನು ಅನಂತ ಗುಣ ಪರಿಪೂರ್ಣ. ಓಕೆ, ಒಪ್ಕೊಂಡು ಗುಣ ಪರಿಪೂರ್ಣ. ಆದ್ರೆ ಗುಣಗಳಿರಬೇಕಾದ್ರೆ ದೇಹವೇ. ದೇಹ ಇಲ್ಲದ ಗುಣ ಆಗಿತ್ತು. ಸುಂದರ ಇದ್ದೀರಿ ಅಂದ್ರೆ ದೇಹವೇ. ದೇಹ ಇಲ್ಲ ಅಂದ್ರೆ ಗುಣಗಳಿಲ್ಲ. ಎರಡು ಗುಣಪಕ್ಷ ಸಿದ್ಧಾಂತ. ನಿಮ್ಮ ದೇವರಿಗೆ ಆಕಾರ ಇತ್ತು, ಅವನಿಗೆ ದೋಷ ಬಂದನೆ. ಆಕಾರ ಎಲ್ಲದ ಅಲ್ಲೇ ವಿಕಾರ. ಒಂದು ಸುಂದರ ಹೂವು ಅದ, ಆ ಸುಂದರ ಕಾಣಿಸ್ತದ. 2ನೇ ದಿವಸ ನೋಡಿದ್ರೆ ವಿಕಾರ ಆಗ, ನಿರ್ಮಾಲ್ಯ ಕಡೆ ಮೃತ್ಯು ಅದ. ಯಾವ ವಸ್ತುವಿಗೆ ಆಕಾರದ ವಿಕಾರ ಅದನ್ನೇ ಅದ. ವಿಕಾರ ಮತ್ತು ವಿನಾಶ ಎರಡು. ದೇವರಿಗೆ ಆಕಾರದ ಅಂದ್ರೆ ಅದಕ್ಕೆ ವಿಕಾರವಾದ ವಿನಾಶ. ಸರಿ, ಆಕಾರ ಇಲ್ಲ ಅಂದ್ರೆ ಗುಣಗಳು ಉಳ್ಳವನಾಗಿಲ್ಲ. ಸುಗಂಧದ ಅಂದ್ರೆ ಸುಗಂಧಕ್ಕೆ ಒಂದು ಆಶ್ರಯ ಬೇಕಲ್ಲ, ಹೂವು. ಸುಗಂಧ ಯಾವುದು ಅಂತ ಕೇಳ್ತೀನಿ. ಹಾಗೆ ಸುಗಂಧ ಹಳೆಯಾಗಿ ಬರಂಗಿಲ್ಲ, ಒಂದು ಕಡೆಯಿಂದ ಬರ್ತಿರ್ತೀನಿ. ನಿಮ್ಮ ದೇವರಿಗೆ ಗುಣಗಳವ ಅಂದ್ರೆ ದೇಹ, ದೇಹ ಅದ ಅಂದ್ರೆ ನಾಶ. ದೇಹ ಇಲ್ಲ ಅಂದ್ರೆ ಗುಣಗಳು ಇಲ್ಲ. ನೋಡಿ ಆರ್ಗ್ಯುಮೆಂಟ್ ಹೆಂಗೆ. ಇದು ತರ್ಕ. ಇದಕ್ಕೆ ತರ್ಕ. ನಾವೆಲ್ಲ ದೇವರು ಸಚ್ಚಿದಾನಂದ ರೂಪಾಯ ಅಂತೆಲ್ಲ ಅಂತಿರ್ತೀವೋ, ಇದಕ್ಕೆ ರೂಪ ಬಂತು ಅಂದ್ರೆ ನಾಶ ಆಯ್ತೆ. ರೂಪ ಇಲ್ಲ ಅಂದ್ರೆ ಗುಣಗಳು. ಇದಕ್ಕೆ ಬ್ರಹ್ಮ ತರ್ಕ. ಈ ತರ್ಕದ ಹಿನ್ನೆಲೆಯಲ್ಲಿ ನೀವು ದೇವರಿಗೆ ಉಪಾಸನ ಮಾಡಿದ್ರಿ ಗಟ್ಟ. ಅವರಂತ ನಾವು ಅವರನ್ನು ಅಲ್ಲ ಈ ನಿರ್ಣಯ ಮಾಡ್ತಾರ. ತದಭಾವೇ ನೋಡಿ ಟೀಕಾರ. ನಾ ಇಲ್ಲಿ ಪಂಕ್ತಿ ಓದ್ತಿರ್ತಾನೋ, ಅಲ್ಲಿ ಬಹುಶಃ ಕನ್ನಡದಾಗ ಅರ್ಥ ಬರೋದಾರ ಟೀಕಾರ ಪಂಕ್ತಿ ಓದ್ತಾರೆ. ಕಿವಿ ಬೇಡ. ಹೌದು, ಬ್ರಹ್ಮಸೂತ್ರ. ಬ್ರಹ್ಮಸೂತ್ರಕ್ಕೆ ಬ್ರಹ್ಮ ಮೀಮಾಂಸ. ಮೀಮಾಂಸ ಅಂದರೆ ವಿಚಾರ, ಬ್ರಹ್ಮ ವಿಷಯಕ್ಕೆ ವಿಚಾರ. ಬ್ರಹ್ಮ ಅಂದರೆ ವೇದ, ವೇದದ ಬಗ್ಗೆ ವಿಚಾರ. ಎರಡು. ಮೀಮಾಂಸ, ಮೀಮಾಂಸತೆ, ಅದು ಕ್ರಿಯಾಪದನೇ. ಅದು ಅಭಾವೇ, ಅದು ದೇವರ ಜ್ಞಾನಾಭಾವ. ಉಭಯಥಾಪಿ ಜಗಜ್ಜನ್ಮಾಲಿಕ. ಇವು ಎರಡೂ ಕಾರಣಕ್ಕೂ ನಿಮ್ಮ ಪರಮಾತ್ಮ ಜಗಜ್ಜನ್ಮಾಲಿಕ ಮತ್ತು ಬರಹಿತ. ಈ ಶಂಕಾ ನಿವಾರಣ ಮಾಡೋ ನಿಖಿಲ ಪೂರ್ಣ ಗುಣ. ದೇವರು ಗುಣಗಳ ಉಳ್ಳವರೂ ಆಗ್ಯಾನ, ದೇಹವುಳ್ಳವರೂ ಆಗ್ಯಾನ. ಅದೇ ಆಗ ಹೇಳಿದ್ರಿ, ಮತ್ತದೇ ಮಾತಾಡ್ತಿದ್ದಾನೆ. ಕೇಳೋಣ, ಮಾತು ನೋಡಿ ಕೇಳೋಣ. ನಿಖಿಲ ಪೂರ್ಣ. ನಿಖಿಲ ಅಂದ್ರೆ ಎಲ್ಲ ಗುಣಗಳು ಪೂರ್ಣವಾಗಿ, ಗುಣಗಳೇ ದೇಹ ಆಗ್ಯಾವ. ನೋಡಿ, ಇದು ಜಗತ್ತಿನಾಗ ಎಲ್ಲೂ ಕಂಡಿಲ್ಲ. ಗುಣಗಳೇ ದೇಹ ಆಗಿತ್ತು. ನಿಮ್ಮ ದೇಹದಾಗ ಒಂದು ಸೌಂದರ್ಯ ಗುಣ ಅದ, ಕೆಲವರಿಗೆ ಸಿರ್ತದೆ, ಹೋಗಿ ದೋಷ ಬರ್ತದೆ. ಗುಣದೋಷಗಳಿಗೆ ಒಂದು ಆಧಾರ ಶರೀರ. ಶರೀರವೇ ಗುಣ ಆಗಿದೆ ಅಂತ ಅಲ್ಲಿಕ್ಕೆ ಎಲ್ಲಿ ಇಲ್ಲ. ಎಲ್ಲಿ ಇಲ್ಲದೆ ಇದ್ದದ್ದೇ ಇಲ್ಲ ಅಂತದೇ ದೇವರು. ಮತ್ತೆಲ್ಲಾಗಿದ್ದ ಅವನು ಸಾಧಾರಣ ಅನ್ನೋದಾಗಿಲ್ಲ ಅಂತ ಹೇಳಿದ್ರು. ಅಭಾವೇ ಜ್ಞಾನಾದಿ ಗುಣಾಭಾವ. ಈ ಎರಡನ್ನೂ ಅನುಸಾರವಾಗಿ ಪರಮಾತ್ಮ ನಿಖಿಲ ಪೂರ್ಣ ಗುಣ ಇದೆ. ದೇಹ ಇರೋದರಿಂದ ನಮಗೆ ಜ್ಞಾನಾದಿಗಳು. ತಸ್ಯಾಪಿ ನಿಖಿಲ ಪೂರ್ಣ ಗುಣದ ಮಾತ್ರೇನ ದೇವರಿಗೆ ಎಲ್ಲ ಗುಣಗಳು ಇರೋ ಪೂರ್ಣವು. ಇದರಿಂದಲೇ ದುಃಖಾದಿ ದೋಷರಹಿತಷ್ಟು ದೋಷಾದಿಗಳು. ಹಾಗಾದ್ರೆ ನಮಗೆ ಎಲ್ಲಿ ಇಂಥ ಎಕ್ಸಾಂಪಲ್ ಬೇಕಲ್ಲ, ನಿಮಗೆ ಮೌಖದಾಗ ಒಂದು ಎಕ್ಸಾಂಪಲ್ ಕೊಡಬೇಕು. ಗುಣ ಉಳ್ಳದ್ದು ಆಗಿರಬೇಕು, ದೇಹ ಉಳ್ಳದ್ದು ಆಗಿರಬೇಕು, ನಾಶ ಆಗಿರಬೇಕು. ಏನಾದ್ರು ಉದಾಹರಣೆ ಅಂತ ನಿಖಿಲ ಪೂರ್ಣ ಗುಣ. ಅದೇ ಗೊತ್ತು. ನಾವು ಒಬ್ಬೇ ಇದ್ದಾನೆ, ಏನು ಮಾಡೋದು? ಅಪ್ರಮೇಯ ಅಂದ್ರೆ ಅಸದೃಶ ಅಂದ್ರೆ ಅವನು ಬಿಟ್ಟು ಇನ್ನೊಂದು ವಸ್ತು ಇಲ್ಲೇ ಇಲ್ಲ. ದೃಷ್ಟಾಂತ ಯಾರು ಕೊಡೋದು? ರಾಮ ರಾವಣರ ಯುದ್ಧ ಆಯ್ತು. ಹೆಂಗಾಯ್ತು ಅಂದ್ರೆ ಆಕಾಶ ಎಷ್ಟು ವಿಸ್ತಾರ, ಆಕಾಶ ಅಷ್ಟೇ. ಆಕಾಶದಕ್ಕಿಂತ ಇನ್ನೊಂದು ಬೇರೆ ವಸ್ತು ಇದ್ರೆ ಎಕ್ಸಾಂಪಲ್ ಕೊಡ್ತೀವಿ.
ಇವ್ರು ಹೆಂಗಿದ್ದಾರೆ ಇವ್ರು ಹೆಂಗೆ ನಿಮ್ಮಂಗೆ ನೀವೇ ಅಂತ ಅದಕ್ಕೆ ಅಸದೃಶ. ದೇವರ ಗುಣಗಳಿಗೆ ದೇವರ ವ್ಯಕ್ತಿತ್ವಕ್ಕೆ ಇನ್ನೊಂದು ದೃಷ್ಟಾಂತವಿದೆ. ದೇವರಿಗೆ ಅಸದೃಶ, ಅಪ್ರಮೇಯ, ಅವನಿಗೆ ಅವನೇ ಸಾಕು. ಇದು ಹೀಗೆ ಉಪಾಸನ ಮಾಡ. ದೇವರಿಗೆ ಬಲಗೈ ಹಂಗೆ ಎಡಗೈ ಇದ್ದಂಗೆ, ಎಡಗೈ ಬಲಗೈ ಇದ್ದಂಗೆ, ನಮ್ಮನೆ ಕೈ ಇದ್ದಂಗೆ. ಇದಕ್ಕೆ ಶಾಸ್ತ್ರೊಳಗೆ ನಾವು ಈ ಉಪಾಸನ ಹಿಂಗೆ ಮಾಡ್ತೀವಿ. ಅದಕ್ಕೆ ಹೇಳಿದ್ರು ನಿಖಿಲ ಪೂರ್ಣ, ಅವನ ಗುಣಗಳೂ ಅವ, ದೇಹನೂ ಅದ, ಅದು ನಿತ್ಯವೂ ಅದ, ಅದಕ್ಕೆ ಸಾವಾದಿಗಳಿಲ್ಲ. ಇದನ್ನೇ ಶ್ರೀಮದಾಚಾರ್ಯರು ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮ, ನಿರ್ದುಷ್ಟವಾದ ಪೂರ್ಣ ಗುಣಗಳ ಆಕಾರವೇ ದೇವ. ನಮ್ಮ ದೃಷ್ಟಾಂತ ಕೊಟ್ಟಿದೆ. ಸಿಹಿಗೆ ಆಕಾರ ಕೆಲಸಕ್ಕೆ, ಕಲ್ಲು ಸಕ್ಕರೆಯೊಳಗೆ ಸಿಹಿನೇ ಕೆಲಸಕ್ಕೆ. ಎಕ್ಸಾಂಪಲ್ ಸಿಹಿನೇ ಕೆಲಸಕ್ಕೆ. ಬಿಳಿ ಬಣ್ಣಿಗೆ ಆಧಾರ ಹಾಗೆ ಸ್ವಲ್ಪ ವ್ಯತ್ಯಾಸ. ಈಗ ದೇವರ ಗುಣಗಳೇ ಆಕಾರ, ಅದಕ್ಕೆ ನಿಖಿಲ ಪೂರ್ಣ ಗುಣ ಕೆಲಸ. ಇನ್ನು ಮತ್ತೆ ಶಂಕ ಮಾಡ್ಕೋತಾರೆ. ನಾರಾಯಣ ಶಬ್ದ ಸುಮ್ಮ ದಿತ್ತಾದೇವತ ಅಂದ್ರೆ ವ್ಯವಹಾರಕ್ಕಾಗಿ ಇಟ್ಟಾರ. ಅದನ್ನು ಎಲ್ಲ ಭಾಳ ಸೀರಿಯಸ್ ತಗೋಬೇಡ. ಯಾರೋ ಒಬ್ಬ ಇವಿಂದ ವಿದ್ಯಾಸಾಗರ ಏನಪ್ಪ ನಿಮ್ಮ ಹೆಸರು ಏನಪ್ಪ? ಮತ್ತೆ SLC ಆಗಿದೆಯಾ? ಆಗಿದೆ. 6 ಸಲ ಫೇಲ್ ಆಗಿದೆ. ವಿದ್ಯಾಸಾಗರ ಕ್ಷೀರಸಾಗರ ಭಟ್ಟ ಮಜ್ಜಿಗೆ ಬೇಡ. ನಿಮ್ಮ ದೇವರಿಗೆ ನಾರಾಯಣ ಎಂಬ ಶಬ್ದ ಸುಮ್ಮನೆ ಯಾರೋ ಹೆಸರು ಇಟ್ಟಾರ. ಅವರು ಅದೇನ ಭಾಳ ಸೀರಿಯಸ್ ತಗೋಬೇಡ, ಅನಬೇಡ್ರಿ. ಟೀಕಾ ಹಂಗಿಲ್ಲ, ನ ಸಾಂಕೇತಿಕ. ಹಾಗಾದ್ರೆ ರೂಢಿ ಮಾತ್ರ ಪ್ರವೃತ್ತಾರ. ಕಿಂತು ವಿಶಿಷ್ಟ ಗುಣಾನತೆ ಆಚರಿಸಿ. ನಾರಾಯಣ ಎಂಬ ಶಬ್ದ ಇಟ್ಟು ಹೆಸರಲ್ಲ, ಅದು ವಿಶಿಷ್ಟವಾದ ಗುಣಗಳನ್ನು ಹೇಳ. ಈ ನಮ್ಮ ಹೆಸರಿಗೆ ತಕ್ಕಂತೆ ನಮ್ಮ ಗುಣ ಇರಂಗಿಲ್ಲ. ಈ ಹೆಸರು ಇಟ್ಕೊಂಡಿದ್ದಿ, ಮತ್ತು ನಿಮ್ಮ ಹೆಸರು ಏನ್ರಿ? ನಾವು ಅಳ್ಕೋತ ಬಂದಿದ್ದು ಪಾಪ. ಇನ್ನೂ ಎಷ್ಟು ಅಳೋದು ಬಂದ್ ಮಾಡುವಲ್ಲ. ನಿಮ್ಮ ಹೆಸರೇನಪ್ಪ? ಅಶೋಕ. ಹೆಸರು ಅಶೋಕ, ಅಳು. ಹಂಗೆ ನಾವು ಪ್ರಾಯ ನಾವು ಇಟ್ಕೊಂಡು ಹೆಸರಿಗೆ ತಕ್ಕಂತೆ ಗುಣಗಳು ಇರಂಗಿಲ್ಲ. ಸುಮ್ಮನೆ ವ್ಯವಹಾರಕ್ಕೆ ಮನೆಯಾಗೊಬ್ಬ ಕಲಿಕ್ ಬೇಕು. ಮನುಷ್ಯ ಬಾರೋ, ಮನುಷ್ಯ ಎಷ್ಟು ಮಂದಿ ಕಲಿಸ್ಬೇಕು, ಮತ್ತು ಹೆಸರು ಇಟ್ಟಿರ್ತಾರೆ. ದೇವದ ಗುಣ ಹಂಗೆ, ಹೆಸರು ಹಂಗಲ್ಲ. ಇಂತೂ ವಿಶಿಷ್ಟ ಗುಣಾನಪಿ ಆಚರಿಸಿ, ವಿಶಿಷ್ಟ ಗುಣಗಳನ್ನು ಹೇಳ್ತಾರೆ. ಏತದಪಿ ಕೃತ್ಯರ್ಥಂ ಅವಾಗ. ಇದು ಕೂಡ ಸ್ತೋತ್ರ. ಹಂಗೆ ನಾರಾಯಣ ಅನೇಕ ಸಲ ಕೇಳಿದ್ರಿ ನೀವು. ಇನ್ನೊಮ್ಮೆ ನಾರಾಯಣ ಅಂತ ಒಂದು ಶಬ್ದ ಸ್ವಲ್ಪ ಸಂಸ್ಕೃತಿ ಯಾಕೆ ಬರ್ತದ? ನ ಅರ ಅಯ, ನ ಪ್ಲಸ್ ಅರ ಪ್ಲಸ್ ಅಯನ ನಾರಾಯಣ. ಅರ ಅಂದ್ರೆ ದೋಷ. ಅರಿ ಇರ್ತಾನೆ, ಅರಿ ಇದ್ದಾನೆ ದೋಷ. ಅರ ನಾಮ ದೋಷ. ಆ ಅರಕ್ಕೆ ವಿರುದ್ಧ ನಾರ ಗುಣಗಳು. ಗುಣಗಳ ಅಯನ ನಾರ. ನಾರಾಹ ಅಂದ್ರೇನು? ಗುಣಗಳು. ಹೆಂಗೆ ಗುಣ ಹೆಂಗೆ? ಅರ ಅಂದ್ರೆ ದೋಷ. ನಾರ ಅಂದ್ರೆ ದೋಷ ವಿರುದ್ಧ. ನಕಾರಕ್ಕೆ ಎರಡರ್ಥ, ವಿರೋಧ ಮತ್ತು ಅಭಾವ. ವಿರೋಧ ಅಭಾವ. ಇಲ್ಲೇ ಅರಗಳ ವಿರುದ್ಧ ಯಾವುದು? ಗುಣಗಳು. ನಾರಾಹ ಅಂದ್ರೆ ಗುಣಗಳು. ಆ ಗುಣಗಳಿಗೆ ಅಯನ ಆಶೆ ನಾರ. ಇನ್ನು ಅರಾದ ದೋಷಗಳು ನ ಭವತಿ. ದೋಷಗಳಿಗೆ ಏನೋ ನ ಶಬ್ದ ಅರ್ಥಕೊಂಡ್ಬಿಟ್ಟು ಅರಾಣ ನ ಅಯನಂ ನಾರ. ದೋಷಗಳಿಗೆ ಯಾವನ ಆಶ್ರಯನಲ್ಲ ಅವನ ದೋಷವರ್ಜಿ.
ಅಲ್ವಾ? ಮೊದಲು ನಾರಗಳಿಗೆ ಅಯನ ಅಂತ, ಈಗ ಅರಗಳಿಗೆ ನ ಅಯನ. ಅರಾಣಾಂ ನ ಅಯನ, ಅರಾಣಾಂ ನ ಅಯನ, ನಾರ ದೋಷ ಇಲ್ಲ. ಆಮೇಲೆ ಉಪಕಾರಿತ್ವಾತ್ ನಾರಾಯಣವೇ ನಾರಾಹ ವೇದ. ನಾರಗಳಂದ್ರೆ ವೇದಗಳು, ಅದ್ಭುತ ಗುಣಗಳನ್ನು ಹೇಳ್ತಾವೆ. ಆ ವೇದಗಳಿಂದ ಇವ ಅಯನ ಪ್ರತಿಪಾದ್ಯ, ಅಂದರೆ ವೇದ ಪ್ರತಿಪಾದ್ಯ. ನಾರಾಯಣಾಮಿದಂ ನಾರಂ ಭವಾನಿಂದ ನರಸಮೂಹ ನಾರ. ನರ ಅಂದ್ರೆ ಮನುಷ್ಯರು, ನರಸಮೂಹ ಅವರಿಗೆ ಅಯನ ಆಶ್ರಯ. ಇನ್ನು ನರಾಹ, ನಾರಾಹ ಅಂದ್ರೆ ಮುಕ್ತರು, ಮುಕ್ತರಿಗೂ ದೋಷವಿಲ್ಲ. ನಾವೆಲ್ಲ ಇಲ್ಲಿ ಅಷ್ಟೇ ನಮಗೆ ದೋಷ, ಮೋಕ್ಷಗಳ ದೋಷ ಯಾರಿಗೂ ಇಲ್ಲ. ದೋಷದ ಮುಖ್ಯವಾದ ದೋಷ ಯಾರು ಹೇಳಿ? ಸಾಯೋದು ಹುಟ್ಟು. ಈ ಸಾಯೋದು ಹುಟ್ಟು ದೋಷ. ಈ ದೋಷ ಇಲ್ಲದೆ ಇದ್ದವ್ರು ಯಾರು? ಮುಕ್ತರು. ಆ ಮುಕ್ತರಿಗೆ ನಾರ, ಅವರಿಗೆ ಅಯನ. ಮುಕ್ತರಿಗೂ ದೇವರ ಆಶ್ರಯ. ಮುಕ್ತಾನಾಂ ಪರಮಾಗತಿ ಅದಿಲ್ಲ. ಮುಕ್ತಾಮ ತತ್ಪಶ್ಚೇಷಾನ ಯದನ್ನೇನಾಚ ವೇದ ಹೇಳ್ತದೆ. ಅಮೃತಶ್ಚ ಈಶಾನ. ದೇವರು ಮುಕ್ತರಿಗೆ ಆಶ್ರಯ. ಯಾರು ಮುಕ್ತರಾಗ್ಯಾರ ಅವರಿಗೆ ಆಶ್ರಯ. ನಾರಾಹ ಮುಕ್ತ ತೇಷಾಂ ಅಯನಂ ನಾರ. ಹೀಗೆ 4 ಅಧ್ಯಾಯಗಳ ಅರ್ಥದ. ಅಧಿಪತಿ ಅಂತ ಅಧಿಪತಿ ಯಾರು? ಅಧಿಪತಿ. ಹೌದು, ಅಯನಾದ ಅಧಿಪತಿ. ಇನ್ನೇನು ಮಕ್ಕಳಿಗೆ ಆಶ್ರಯ ಆಗಿದೆ, ಇವಾಗ ಅಧಿಪತಿ ಆಗಿದೆ. ಅಧಿಪತಿಗೆ ಅಯನ, ನರಾಣಾಧಿಪತಿ ನಾರಹ. ಹಿಂಗೆ ಮಾಡೋದು ಹೆಂಗ? ನರಾಣಾಧಿಪತಿ ನಾರಹ, ತಸ್ಯ ಅಯನಂ ನಾರಾಯಣ. ವಾಯು ವಾಯು ವಾಯು. ಪ್ರಾಣಾಮ ಅಂದ್ರೆ ಅಮುಖ್ಯ ವೃತ್ತಿ. ನೋಡಿ, 3 ಅರ್ಥ, ದೋಷರಹಿತನೇ 3 ಅರ್ಥವಿದೆ. ಚಿತ್ರ ಬರದ ಎಲ್ಲ ಹೇಳಿದಾಗ ನಾ ಜೊತೆ ಅರ್ಥ ಹೇಳ್ತೀನಿ. ಈಗ ಮೊದಲನೇ ಅಧ್ಯಾಯ ಅರ್ಥ ಏನು? ನಮ್ಮ ಸೂತ್ರ 4 ಅಧ್ಯಾಯ. ಮೊದಲನೇ ಅಧ್ಯಾಯ ಸಮನ್ವಯ. ಅದೇನು ಸಮನ್ವಯ ಮಾಡಿ ಏನು ಮಾಡ್ಯಾರ? ಮೊದಲನೇ ಅಧ್ಯಾಯ ಗುಣಪರಿಪೂರ್ಣ. ಆ ಗುಣಪರಿಪೂರ್ಣತ್ವ ನಾರಾಯಣ ಗುಣಪರಿಪೂರ್ಣ. ಮೊನ್ನೆ ಅಧ್ಯಾಯ ಮುಗಿತು. 2ನೇ ಅಧ್ಯಾಯ ಏನಂತಾರ? ದೇವರಿಗೆ ದೋಷವಿಲ್ಲ. ನರಾಣ ದೋಷವಿಲ್ಲ. 2ನೇ ಅಧ್ಯಾಯ. 3ನೇದ್ದು ಸಾಧನಾಧ್ಯಾಯ. ಸಾಧನಾಧ್ಯಾಯ ಅಂದ್ರೆ ಸಾಧನ ಒಳಗೆ ಮೊದಲನೇ ಸಾಧನ ದೇವ್ರು ತಿಳ್ಕೊಳ್ಳು, ಬರೀ ಪೂಜೆ ಮಾಡೋದು, ತಿಳ್ಕೊಳ್ಳು. ಇಲ್ಲ ಜ್ಞೇಯ, ಪರಮಾತ್ಮ ಜ್ಞೇಯ ಅಂದ್ರೆ ನಾರಾಹ ವೇದಾಹ, ವೇದಗಳಿಂದ ಅಯನ ಜ್ಞೇಯ ಆಶ್ರಯ. ಹೀಗಾಗಿ ಆಮೇಲೆ ನಾರಾಹ ಮುಕ್ತಾಹ, ಆ ಮುಕ್ತರಿಗೆ ಗಮ್ಯ ಆಗಿದೆ, ಅಯನ ಆಶ್ರಯ. ಮುಕ್ತಾನ ಫಲಾಧ್ಯಾಯ. ಹಿಂಗೆ ಪ್ರಥಮಾಧ್ಯಾಯದ ಗುಣಪರಿಪೂರ್ಣತ್ವ, ದ್ವಿತೀಯಾಧ್ಯಾಯದ ದೋಷದೋಷತ್ವ, ತೃತೀಯಾಧ್ಯಾಯದ ಜ್ಞೇಯತ್ವ, ಚತುರ್ಥಾಧ್ಯಾಯದ ಗಮ್ಯತ್ವ. ಈ 4 ಅಧ್ಯಾಯಗಳ ಸಾರವನ್ನು ನಮ್ಮ ಆಚಾರ್ಯ ತೋರಿಸುತ್ತಾರೆ. ನಿಖಿಲ ಪೂರ್ಣ ಗುಣ ದೇಹಂ ನಿರ್ದೋಷಂ ಆಪ್ತಮ ವಾಕ್ಯಾಪ್ತಮಂ. ಇಷ್ಟು ಸಂಕ್ಷಿಪ್ತವಾಗಿ ಯಾಕೆ ಹೇಳ್ತೀನಿ? ವಿದಿತ ಸಂಕ್ಷೇಪ ಈ ಪ್ರಪಂಚ ಜಿಜ್ಞಾಸೋ ಭವಂತಿ ಸ್ವಭಾವಾಕ್ಯ. ಹಾಗಾಗಿ ಕೇಳ್ತಬಾರ್ದು ಸುಧಾವ ವ್ಯಾಸ ತುಂಬ ವೇಳೆ ಗೋಡ ಬಿದಾಕ್ಷಿ ಬರ್ತದೆ. ಗೋಡ ಬಿದಾಕ್ಷಿ ವಿದಿತ ಸಂಕ್ಷೇಪ. ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ರೆ ಹೆಚ್ಚು ಇಚ್ಛೆ ಆಗ್ತದೆ. ಒಮ್ಮೆ ಭಾಳ ಹೇಳ್ಕತ್ರಿ ಬೇಡ, ಸ್ವಲ್ಪ ಅಗದಿ ರುಚಿಯಾದ ಪದಾರ್ಥ ಒಮ್ಮೆ ಬಾಯಿ ಹಾಕೋದು, ಚಟ್ನಿ ಒಮ್ಮೆ ಪಡಗ ಬಾಯಿ ಹಾಕೋಬಾರ್ದು. ವಿದಿತ ಸಂಕ್ಷೇಪ ಅಂದ್ರೇನು? ಸಂಕ್ಷೇಪವಾಗಿ ತಿಳಿದುಕೊಂಡವರೇ ವಿಸ್ತಾರವಾಗಿ ತಿಳ್ಕೋಬೇಕಂತ ಇಚ್ಛಾವುಳ್ಳವರು. ನೀವು ಮೊದಲೇ ವಿಸ್ತಾರ ಹೇಳಿಕಂತ್ರಿ, ಕೇಸರಿ ಬಂದು ಓಡಿ. ಅದಕ್ಕೆ ಏನು ಮಾಡಿದ್ರು ಶ್ರೀಮದಾಚಾರ್ಯರು? 4 ಅಧ್ಯಾಯಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ ಅಂತ ಮಂಗಳಾಚರಣ ಶ್ಲೋಕದ ಒಳಗೇನೆ ನಿಖಿಲ ಪೂರ್ಣ ದೇಹಂ ದೋಷಂ ಅಖಿಲೇಶವಾಕ್ಯ ಅಕ್ಷತಮಂ ಪಶ್ಯೋದ್ವಾರಿತಂ ಅಶೇಷ ವಿಶೇಷ ವಂದ್ಯಂ ಸದಾ ಪ್ರಿಯತಮಂ
ವಸನ್ನಮಾಹಿ ಅಂತ ಒಟ್ಟಾರೆ ಈ ಸಂಪೂರ್ಣ ಶ್ಲೋಕದೊಳಗೆ 4 ಅಧ್ಯಾಯಗಳ ಸಾರವನ್ನು ಈ ಕಡೆ ಹೀಗೆ ಹೇಳ್ತಾರೆ. ಏನು ಈಗ ಬ್ರಹ್ಮಸ್ವರೂಪ ಸಿದ್ಧ ಆದ ಮೇಲೆ ನಾವೇನು ಮಾಡಬೇಕು ಸಾಧಕ ಹೇಳಿದ್ರೆ ವೈರಾಗ್ಯ ಭಕ್ತಿಜ್ಞ ನಿಖಿಲ ವೇದಾರ್ಥ ಶ್ರವಣಾದಿತ್ಯತೆ. ವೈರಾಗ್ಯ ಭಕ್ತಿ ಇವುಗಳಿಂದ ನಾವು ದೇವರ ಉಪಾಸನ ಮಾಡಬೇಕು. ಅದನ್ನು ಅಶೇಷ ವಿಶೇಷ ತೋಪಿ ಪ್ರಿಯತಮಂ ಆಪ್ತತಮಂ ಇತಿ. ಅಶೇಷ ವಿಶೇಷಗಳಿಂದ ಮತ್ತು ಪ್ರಿಯತಮನ ಡಬ್ರೋಪನಿಮಿತ್ತ ಪಂಚ ಅಶೇಷಾನ್ ವಿಷಯಾನ್ ನೋಡಿ. ಅಶೇಷ ವಿಶೇಷ ಅದು ಬೇರೆ ಬರೋದು ಈಗ ಏನೋ ಅಶೇಷಾನ್ ವಿಷಯ ವಿಶೇಷಾನ್ ವಿಹಾಯ ಜ್ಞಾತವ್ಯ. ಎಷ್ಟೆಷ್ಟು ಭೋಗ್ಯ ಪದಾರ್ಥಗಳವ ಆಕರ್ಷಣೆ ಮಾಡೋದು ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಪಟ್ಟಿಗೆ, ಆಭರಣ ಆ ಎಲ್ಲ ವಿಷಯಗಳನ್ನು ವಿಹಾಯ ಅದರ ಪರಿತ್ಯಾಗ ಮಾಡಿ ಪರಮಾತ್ಮ ತಿಳ್ಕೋಬೇಕು. ವೈರಾಗ್ಯಿದ್ರೆ ಇರ್ತದಪ್ಪ ನಾ ಎರಡೂ ಮಾಡ್ತಂದ್ರೆ ಆಚಾರ್ಯ ಭೋಗವನ್ನು ಮಾಡ್ತೀನಿ ಯೋಗವನ್ನು ಮಾಡ್ತಂದ್ರೆ ವೈರಾಗ್ಯ ಅಂದ್ರೆ ನೀವು ಎಲ್ಲ ಮನೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಓಡಿ ಹೋಗೋದಲ್ಲ. ವಿಷಯಗಳಲ್ಲಿ ಅನಾಸೆ. ನೀವೇನೇನು ಭೋಗ ಮಾಡ್ತೀವಿ ವಸ್ತು ಉಳ್ಳಿಕ್ಕೆ ತಿನ್ಲಿಕ್ಕೆ ಅಷ್ಟೇ ಕಾಸು ಆಳಾಗಿ ಮೈ ಮುಸ್ಕೊಳ್ಳಿಕ್ಕೆ ಒಂದು ದೇಹದಾಗ ಒಂದು ಬಟ್ಟೆ ಸ್ವಚ್ಛ ಇದ್ರೆ ಸಾಕು. ಇಲ್ಲ ಇವತ್ತು ಈ ಕಲರ್ದೇ ಹಾಕೋಬೇಕು, ನಾಳೆ ಆ ಕಲರು, ನಾಳೆ ಈ ಕಲರು. ಅದಿಲ್ಲದೆ ಇದ್ದರೆ ನಾನು ಏನು ಹೊರಗೆ ಹೋಗೋದಿಲ್ಲ. ಇತ್ಯಾದಿಯಾಗಿ ಕೆಲವರು ಬಟ್ಟೆಯ ಬಗ್ಗೆ, ಊಟದ ಬಗ್ಗೆ ಎಷ್ಟು ತಾ ಮಾಡ್ತಿದ್ದಾರೆ. ಇವತ್ತು ಡಿಶ್ ಅಂತೀವಿ, ಇವತ್ತು ಇದಾಗಬೇಕು, ನಾಳೆ ಅದಾಗಬೇಕು, ನಾಳೆ ಹಂಗಾಗಬೇಕು. ನಮ್ಮ ನೇಮದ ಆ ನೇಮ ಮಾಡ್ಕೊಂಡೇವು. ಇದರ ನಾಲಿಗೆ ರುಚಿ ಇತ್ಯಾದಿ ರಾಗ ನಮಗೆ ಊಟ ಮಾಡೋದೇನಂಟಿ. ಊಟ ಮಾಡೋದೇನು ಇದು ಅಲ್ಲ, ಹೋಗಲ್ಲ. ದೇಹ ಧಾರಣೆಗಾಗಿ ಏನೆಲ್ಲ ಬೇಕು ಮಿನಿಮಮ್ ಅದೆಲ್ಲ ಮಾಡೋದು. ಉಣ್ಣೋದು, ತಿನ್ನೋದು ಎಲ್ಲ ಆರಾಮ್ ಮಾಡ್ತಾರೆ. 4 ಮಂದಿ ಹಾಕ್ತಾರೆ. ಆದರೆ ಅದರ ಬಗ್ಗೆ ಭಾಳವೇ ಆಸಕ್ತಿ ತಾಳಿಕತ್ರಿ ನಿಮಗಿದಾಗಂಗಿಲ್ಲ. ಯಾರಿಗೂ ಆಗಿಲ್ಲ, ಆಗಂಗಿಲ್ಲ. ಅದಕ್ಕಾಗಿ ಏನು ಬೇಕು? ದೇಹ ಧಾರಣೆಗಾಗಿ ಎಷ್ಟು ಬೇಕೋ ಅಷ್ಟು ಭೋಗವನ್ನು ಮಾಡೋದು ವೈರಾಗ್ಯ. ಇದೇ ವೈರಾಗ್ಯದ ಎಲ್ಲ ಬಿಟ್ಟು ಕೂತ್ಕೊಂಡು ತಿರುಗಾಡೋದು ವೈರಾಗ್ಯ ಅಲ್ಲ. ಲಿಖಿತ ವೈರಾಗ್ಯ ಅಂತ ಅದು. ಹೆಂಡತಿ, ಮಕ್ಕಳು, ಸಂಸಾರ, ಮನೆ ಎಲ್ಲ ಇರಬೇಕು. ಸ್ವಾಮಿಗಳ ಹೆಂಡತಿ ಬೆಂದಂತ ಅದೇನಾಗ್ಯಾರ ಗೊತ್ತಲ್ಲ. ಅದಕ್ಕೆ ಕಾರಣ ನಮ್ಮ ಉದಾಹರಣೆಗಳವ, ಅರಿಷ್ಟಗಳವ ಏನ್ರಿ. ಆದ್ರೆ ಎಂದೆಂದೂ ಕೂಡ ನಾವು ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ. ಗೃಹಸ್ಥಾಶ್ರಮ ಭಾಳ ಚಲೋ. ಇಲ್ಲಿದ್ದೇ ನೀವು ವೈರಾಗ್ಯಂದಿರ್ಬೋದು. ಅದರ ಸನ್ಯಾಸ ದೀಕ್ಷಾ ತಗೊಂಡ್ರೆ ಭಾಳ ಶ್ರೇಷ್ಠ, ಭಾಳ ಉತ್ತಮದ ಭಗವದ್ಗೀತ. ಆದರೆ ಮೆನ್ಷನ್ ಮಾಡೋದು ಮೊದಲನೇದೇ ಊಟ. ಹೋಗಿ ವಯಸ್ಸಾಗ ತಗೋತಿದ್ದೀವಿ, ಅಡುಗೆ ಮಾಡಿ ಹಾಕೋದೆ ನೀವೇ ಅನ್ನಕ್ಕೆ ಇರೋದ್ರ ಅನ್ನ ಅಂತ ಹೇಳ್ತಾ ಹೀಗಿಲ್ಲ. ನಿಮ್ಗೆ ಯಾರು ಅಡುಗೆ ಮಾಡಿ ನೀವು ಅನ್ನಕ್ಕೆ ಇಟ್ಕೊಂಡು ಇರ್ತನಂದ್ರೆ ಇಲ್ಲ, ಅಗ್ನಿ ಮುಟ್ಟಬಾರ್ದು. ಸನ್ಯಾಸಿಗಳು ಯಾರಾದ್ರೂ ಊಟಕ್ಕೆ ಹಾಕಿದಾಗ ಏನು ಮಾಡ್ತಿದ್ರೆ ಅವುಗಳು ಹಾಕ್ತವೆ. ದೀಪ ದೂರಿಂದ ಅಲ್ಲ ಹಂಗಲ್ಲ. ಅದೇ ಮಂಗಳಾರತಿ ಮಾಡ್ತಾರೆ. ಅಗ್ನಿ ಮುಟ್ಟಾಗಿಲ್ಲ ಅಂದ್ರೆ ಅಗ್ನಿ ಸ್ಪರ್ಶನೆ ಕಾಸ್ಬೋದು. ಅಡಿಗೆ ಮಾಡಿ ಊಟ ಮಾಡು, ಅಡಿಗೆ ಮಾಡು ಇತ್ಯಾದಿ ಇರಲಿ. ಮತ್ತು ವೈರಾಗ್ಯದಿಂದ ನಾವೇನು ಬೇಕಾದ್ ಮಾಡೋದು. ಅದಕ್ಕೆ ಲಬ್ರೋಪನಿಮಿತ್ತ ಪಂಚಮಿ ತಕ್ಷಣ ಬಂತ. ಶೇಷ ವಿಷಯಾನ್ ವಿಹಾಯ. ಅದರ ಒಳಗೆ ಈ ದೇವರ ಪ್ರಿಯತವಾಗ್ಯಾನ, ಅತ್ಯಂತ ಪ್ರೀತಿ ಪಾತ್ರ. ವಾಯುದೇವರಿಗೆ ಹೆಚ್ಚಾಗ್ಯಾನ. ಸದಾ ಮಮ ನಿಮಗೆಲ್ಲ ಪ್ರಿಯತಮ, ನಮಗೆ ಸದಾ ಪ್ರಿಯತಮ. ಸದಾ ಪ್ರಿಯತಮತ್ವ ವಾಯುದೇವರಿಗೆ. ಓಂ ಯದಾಮನಾಥ್ ಎಂಬ ಸೂತ್ರ ಅಂತ ಹೇಳ್ಯಾರ. ಈ ರೀತಿಯಾಗಿ
4ನೇ ಅಧ್ಯಾಯದ ಒಳಗೆ ಪರಮಾತ್ಮ ನಮಗೆ ಅತ್ಯಂತ ಪ್ರಿಯತಮನಾಗಿ ಮೋಕ್ಷವಾಗಿರ್ತಾನೆ. ಈ ಪ್ರಕಾರವಾಗಿ 4 ಅಧ್ಯಾಯಗಳ ಅರ್ಥವನ್ನು ಹೇಳಲಿಕ್ಕೆ ನಾರಾಯಣನ ನಿಖಿಲ ಪೂರ್ಣ ಗುಣೇಶ್ವರಿ ಇನ್ನು ಮುಗಿತು. ಇಷ್ಟು ಅರ್ಥ ಹೇಳಿದ್ರು, ಒಂದು 5-6 ಅರ್ಥ ಹೇಳಿದ್ರು. ಎಲ್ಲ ಟೋಟಲ್ ನೋಡಿದ್ರೆ 6 ಅರ್ಥ ಆಗ್ತಾವೆ. ನಾನು ಸಂಕ್ಷಿಪ್ತವಾಗಿ ಹೇಳಿದೆ. ಇನ್ನು ನಾರಾಯಣನ ಪ್ರಣಾಮದಂತೆ ಗುರು ಪ್ರಣಾಮವು ಮೊದಲು. ನೀವು ಯಾವುದೇ ಗ್ರಂಥೊಳಗೆ ಹರಿ ವಾಯು ಗುರುಗಳನ್ನು ಸ್ಮರಣೆ ಮಾಡಿ. ಹರಿ ಹೆಂಗೆ ನಮ್ಯವೋ ಗುರುಗಳು ನಮ್ಯ. ಅದಕ್ಕೆ ಗುರು ಪ್ರಣಾಮವು ಕೂಡ ನಮ್ಮ ಈ ಅಭಿಮತ ಸಿದ್ಧಿಗೆ ಅಂಗವಾಗಿದ್ದರಿಂದ ಕಾರ್ಯಾರಂಭದಲ್ಲಿ ಗುರುಗಳ ನಮಸ್ಕಾರವು ಯೋಗ್ಯ. ಅದನ್ನು ಬ್ರಹ್ಮಮೀಮಾಂಸಾ ಶಾಸ್ತ್ರ ವ್ಯಾಖ್ಯಾನ ಸಮರ್ಥ್ಯವಾದ ತಮೇವ ಅಂದರೆ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ತಮೇವ ನೋಡಿ ಅನ್ವಯ ಅರ್ಥ ಮಾಡ್ಕೊಳ್ಳಿ. ತಮ್ ಏವ ಪ್ರಣಮ್ಯ ಅವನನ್ನೇ ನಮಸ್ಕರಿಸಿ. ಅವನನ್ನೇ ಅಂದರೆ ಯಾರು? ಅದನ್ನು ಜಿಗಾರ ಬರೀತಾರೆ. ಅವನ ತಮ್ಮ ಪೂರ್ವ ತಮ್ಮ ನಾರಾಯಣಮೇವ. ಹಿಂದಿನ ಯಾರು ನಮಸ್ಕಾರ ಅವರೇ ಬಂದದ್ದು. ಈಗ ಅವರೆಲ್ಲ ಹಗರಣ ಹೇಳಿದ್ದು ಅವರು ಬಂದರು. ಹಂಗೆ ತಮೇವ ಅಂದರೆ ಹಿಂದಿನ ಯಾರು ನಮಸ್ಕಾರ ಮಾಡ್ಯಾರ? ಇವರು ಹಿಂದೆ ಯಾರು ಮಾಡ್ಯಾರ? ಯಾರು ಮಾಡ್ಯಾರ? ಆ ನಾರಾಯಣ ದೇವರನ್ನೇ ನಮಸ್ಕರಿಸಿ. ಅನ್ನುವಪಿ ಮತ್ತೆ ನಮಸ್ಕರಿಸಿ. ಹಿಂದೆ ನಾ ಯಾರಿಗೆ ನಮಸ್ಕಾರ ಮಾಡಿದ್ದೇನೆಯೋ ಅವರನ್ನೇ ಇನ್ನೊಮ್ಮೆ ನಮಸ್ಕರಿಸಿ. ಮೊದಲಪಿ ಪ್ರಣಮ್ಯ ಭಕ್ತ್ಯಾಜಪೇ ತಥಾ ಲಕ್ಷಣೇನ ಪ್ರಣಮ್ಯ ಅಂದರು. ನತ್ವಾನಿಲ್ಲ, ಪ್ರಣಮ್ಯ ಭಕ್ತಿ ಪುರಸ್ಸರವಾಗಿ ಪ್ರಶಬ್ದ ಹೇಳ್ತದೆ. ನತ್ವಾನ ನಮಸ್ಕರಿಸಿ ಇಷ್ಟೇ. ಪ್ರಣಮ್ಯ ಅಂದ್ರೆ ಚೆನ್ನಾಗಿ ಅಂದ್ರೆ ಭಕ್ತಿ ಪುರಸ್ಸರವಾಗಿ ನಮಸ್ಕರಿಸಿ. ನಾನು ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ. ಪರಮಾಖ್ಯ ವಿದ್ಯಾ ಅಂದ್ರೆ ಪರಮ ಎಂಬ ಪರಮ ಹೆಸರು ಪರೇ ವಿದ್ಯಾ ಪರಮಾಖ್ಯ ಪರಮ ಎಂಬ ಆಖ್ಯ, ಪರ ಎಂಬ ಆಖ್ಯ ಹೆಸರುಳ್ಳ ವಿದ್ಯಾ, ಶ್ರೇಷ್ಠ ಪರವಿದ್ಯಾ. ಈ ಪರವಿದ್ಯಾ ಅಂದ್ರೆ ಶ್ರೇಷ್ಠ ವಿದ್ಯಾ ಯಾವುದು? ಬ್ರಹ್ಮಸೂತ್ರ. ಇದು ವೇದಾರ್ಥ ನಿರ್ಣಯ ಮಾಡ್ತಾರೆ ಬ್ರಹ್ಮಸೂತ್ರ. ಹೀಗೆ ಎಲ್ಲರೂ ಮತಾಚಾರ್ಯ, ಶಂಕರ ರಾಮಾನುಜ ಮಧ್ವ ಇನ್ನಿತರ ಎಲ್ಲ ಮತಾಚಾರ್ಯರು ಈ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ವೇದಗಳ ಅರ್ಥ ತಿಳಿಸ್ತದೆ. ಅದಕ್ಕೆ ಪರವಿದ್ಯಾ ಪರಮ ವಿದ್ಯಾ ಆಖ್ಯಾನ ಹೆಸರು. ಈ ಶ್ರೇಷ್ಠವಾದ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ. ಪರಮ ಇತಿ ಆಖ್ಯಾ ಯಸ್ಯ ಪರ ಎಂಬ ಹೆಸರು ಯಾವುದಾದ್ರು ಪರಮಾಖ್ಯ ಆ ಬ್ರಹ್ಮಸೂತ್ರ. ಅದಕ್ಕೆ ವ್ಯಾಖ್ಯಾನವನ್ನು ನಾನು ಮಾಡ್ತೀನಿ. ಮುಂದೆ ಹೇಳಿ. ಇಲ್ಲಿ ಪರಮಾಖ್ಯ ವಿದ್ಯಾ ಅನುವ್ಯಾಖ್ಯಾನ ತಿಳ್ಕೊಳ್ಳಿ. ಕೇಳಿದ್ರೆ ಪರವಿದ್ಯಾ ಅಂದಾರ ತಿಳ್ಕೊಳ್ಳಿ. ಇಲ್ಲಿ ಆ ಪರಮ ವರ್ತಮಾನ ಅಲ್ಲ. ಕರೋಮಿ ಅಲ್ಲಿಗೆ ದಿನ ಸುರುವೆ ಮಾಡಿ ಹೆಂಗೆ ಅಂತ ನೋಡಿ ವ್ಯಾಖ್ಯಾನ. ಸುರುವಿನ ಇನ್ನ ಏನು ಬರೆದಿದೆ. ಇನ್ನ ನೀವು ಸುರುವೆ ಮಾಡಿದ್ರೆ ಅದಕ್ಕೆ ಕರೋಮಿ ಅಂದ್ಬಿಟ್ರಲ್ಲ ಅಂತಂದ್ರೆ ವರ್ತಮಾನ ಕಾಲದ ಸಮೀಪದಲ್ಲಿ ಯಾವುದೋ ಅದಕ್ಕೆ ವರ್ತಮಾನ ಕಾಲ. ನೀವು ಇನ್ನೊಂದು ತಾಸಿಗೆ ಬರೋದು. ಈಗ ಬಂದ ನೀವು ಹೋಗಿ ನಾ ಈಗ ಬಂದ ಒಂದು ತಾಸು ಮೇಲೆ ಯಾಕೆ ನೀವು ಹೋಗೋದು ಸಮೀಪ ಇದ್ದಾಗ ಏನು ಮಾಡ್ತೀರಿ? ಈಗ ಊಟಕ್ಕೆ ಇನ್ನೊಂದು ತಾಸು ಇನ್ನೊಂದು 10 ಮಿನಿಟ್ ಆಗ್ತದೆ. ಈ ಊಟ ನಡೆದ ಅಂತ ಹೋದಾಗ ಊಟ ನಡೆದ ಇನ್ನೊಂದು 5 ಮಿನಿಟ್ ಆಗಿರ್ತದೆ.
ಯಾವ ಕಾಲ ಸಮೀಪಿರ್ತದ ಕರೋಮಿ ಎಂದು ವರ್ತಮಾನ ಕಾಲದಾಗ ಹೇಳಿದ್ರು ಇನ್ನ ಶುರು ಹಿಂಗೆ ಹಂಗೆ ಅಂತ ಹೇಳಿದ್ರೆ ವರ್ತಮಾನ ಸಾಮೀಪ್ಯ ವರ್ತಮಾನ ವ್ಯಾಕರಣ ವಿಷಯ ಬಂತು ಸಂಕ್ಷೇಪ ಅಥವಾ ಸಂಕ್ಷಿಪ್ತವಾಗಿ ವ್ಯಾಖ್ಯಾನ ಸುರುವೆ ಮಾಡಿಬಿಟ್ಟು ನಾವು ಸಂಕ್ಷಿಪ್ತವಾಗಿ ಶಾಸ್ತ್ರದ ವಿಷಯ ಹೌದು ಈ ರೀತಿಯಾಗಿ ತಮೇವ ಶಾಸ್ತ್ರ ನಾನು ಮತ್ತು ಅವನನ್ನೇ ನಮಸ್ಕಾರ ಮಾಡ್ತೀವಿ ಅಂದರೆ ಪ್ರಣತಸ್ಯ ಪುನಃ ಪ್ರಣಾಮ ಕಿಮರ್ಥ ಈಗ ನಮಸ್ಕಾರವಾಗಿ ಮಾಡಿದ್ರೆ ಇನ್ನೊಮ್ಮೆ ಯಾಕೆ ಮಾಡ್ತೀರಿ ನೈ ಇಲ್ಲ ಭಾಷಣ ಶಾಸ್ತ್ರ ಹೀಗೆ ಶಾಸ್ತ್ರ ಪ್ರಭಾವ ಇಂಥ ವೇದವನ್ನು ಮತ್ತು ವೇದಾನುಸಾರಿಯಾದ ಗ್ರಂಥಗಳನ್ನು ಬರೆದಿದ್ದಾರೆ ವೇದಗಳನ್ನು ಪ್ರಕಟಿಸಿದ್ದಾರೆ ಲೇಖಕರು ಸಂಪಾದಕರು ಅಂತ ಲೇಖಕರು ಬರೆದದ್ದೇ ಇದ್ದದನ್ನು ಬರೆದು ಪ್ರಕಟಿಸ್ತಾರೆ ನೋಡಿ ಶ್ರೀಮದಾಚಾರ್ಯ ಪ್ರಭಾವತಿ ಎಂಬ ಶ್ರೀಮದಾಚಾರ್ಯ ಆಡಿದ ಶಬ್ದಕ್ಕೆ ಜಯತೀರ್ಥರು ಇಬ್ಬರು ಪ್ರಭಾವತಿ ಉತ್ಪದ್ಯತೆ ಪ್ರಥಮ ಉಪಲಭ್ಯತೆವ ಯಥಾ ಸಂಭವಂ ಶಾಸ್ತ್ರಸ್ಯ ಪ್ರಭಾವ ಇನ್ನು ಯಾವನು ಯಾವ ಶಾಸ್ತ್ರಕ್ಕೆ ಪ್ರವರ್ತಕನಾಗಿದ್ದಾನೆಯೋ ಅವನೇ ಗುರು 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 ಹೆಂಗಾದ್ರು ನಾರಾಯಣ ಗುರು ಎಂದಾದ ನಿಮಗೆ ನಾರಾಯಣ ಗುರು ಎಂದಾದ್ರೆ ಯಾವನು ಯಾವ ಶಾಸ್ತ್ರವನ್ನು ಪ್ರಕಟಿಸುತ್ತಾನೆಯೋ ಅಥವಾ ಉತ್ಪಾದನೆ ಮಾಡುತ್ತಾನೆಯೋ ಅವನು ಗುರು ಅಂತ ಸಿದ್ಧ ಜಗತ್ತ ಪ್ರಕೃತ ಶಾಸ್ತ್ರ ಸಂಪ್ರದಾಯ ಪ್ರವರ್ತಕತ್ವ ಈಗ ಈ ಶಾಸ್ತ್ರ ಸಂಪ್ರದಾಯವನ್ನು ಪ್ರವರ್ತನೆ ಮಾಡಿದವರೇ ನಾರಾಯಣ ದೇವರೇ ಗುರುಗಳು ಜಗದ್ಗುರುಣಾಂ ಗುರು ಎಂಥ ಜಗದ್ಗುರುಣಾಂ ಗುರು ಅಂತ ಜಗದ್ಗುರುಗಳು ಯಾರು ಬ್ರಹ್ಮರುದ್ರಾದಿಗಳು ಬ್ರಹ್ಮರುದ್ರ ಜಗತ್ತಿ ಗುರುಗಳು ಇವರಿಗೆ ನಮ್ಮ ಪರಮಾತ್ಮ ಗುರು ಗುರುಣಾಂ ಗುರು ಬ್ರಹ್ಮರುದ್ರಾದಿಗಳು ಭಗವಂತ ನಮಸ್ಕಾರ ಮಾಡಿ ಶಾಸ್ತ್ರವನ್ನು ಅಧ್ಯಯನ ಮಾಡ್ಯಾರ ಯಾಕೆಂದೇನೆ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮಹ್ಯಂತಿ ಸೂರಯ ನಾನು ಇಲ್ಲೋ ಆದಿಕವಿ ಅಂದ್ರೆ ಯಾರು ಬ್ರಹ್ಮದೇವರು ಅವರಿಗೆ ಬ್ರಹ್ಮತೇನೆ ಬ್ರಹ್ಮವನ್ನು ವಿಸ್ತಾರ ಮಾಡಿ ಪ್ರವೇಶ ಮಾಡಿದವನೇ ನಾರಾಯಣ ಇಲ್ಲಿ ಜಗದ್ಗುರುಗಳು ಯಾರು ಬ್ರಹ್ಮದೇವರು ಅವರ ಗುರುಗಳು ಗುರುಣ ಬರೇ ಮತ್ತು ವಯೋಧಿಕತ್ವ ಮಾತ್ರೇಣ ಗುರು ಬರೇ ವಯಸ್ಸಿನ ದೊಡ್ಡವರ ಗುರು ಅಲ್ಲ ಮತ್ತ ಶಾಸ್ತ್ರ ಪ್ರಭಾವಂ ವಯಸ್ಸಿನ ದೊಡ್ಡವರಿದ್ದಾರ ಆಗ ಗುರು ನಮ್ಮ ಗುರು ನೀ ಹೇಳ್ಕೊ ದೊಡ್ಡ ವಿದ್ಯೆ ಹೇಳ್ಕೊ ದ್ರೋಣಾಚಾರ್ಯರನ್ನ ಶಾಸ್ತ್ರ ಪ್ರಭಾವಂ ಶಾಸ್ತ್ರ ನಿರ್ಮಾಣ ಮಾಡಿ ಕೈಯಾಗಿ ಕೊಟ್ಟಿಲ್ಲ ಓದಿ ಪಾಠ ಹೇಳಿ ತಲೆ ಮೇಲೆ ಕೈ ಇಟ್ಟು ಗುರುಗಳು ಬುಕ್ ಬದುಕೊಂಡು ಗುರುಗಳು ಆಗ್ತಾ ಇರಬೇಕು ಗುರು ಗ್ರಂಥವನ್ನೂ ಬರೆದ್ರು ಅದರ ಪಾಠವನ್ನೂ ಹೇಳಿದರು ಚಿಂತನೆಯೂ ಮಾಡಿಸಿದ್ರು ಈಗ ತಿಳಿದಪ್ಪ ಅಂತ ಆಶೀರ್ವಾದ ಇದೆಲ್ಲ ಗುರುಗಳ ಜಗದ್ಗುರುಗಳ ಶಾಸ್ತ್ರ ಪ್ರಭಾವ ಇನ್ನು ಪ್ರಕಾರಾಂತದಿಂದ ಪ್ರಕಾರಾಂತ ಇನ್ನೊಂದು ರೀತಿಯಿಂದ ಗುರುತ್ವ ಹೇಳ್ತಾರೆ ಏನು ಗುರುಮಿತಿವತ್ತು ವಿಶೇಷತೋ ಮೇ ಗುರು ಆಚಾರ್ಯ ನನಗೆ ವಿಶೇಷ ಗುರು ಅಂತ ಮಧ್ವಾಚಾರ್ಯ ಯಾಕಂದ್ರೆ ಬದರಿಕಾಶ್ರಮಕ್ಕೆ ಹೋದಾಗ ಮಧ್ವಾಚಾರ್ಯನಿಗೆ ವೇದವ್ಯಾಸರ ಸಾಕ್ಷಾತ್ ಪಾಠ ಇವತ್ತಿಗೂ ಪಾಠ ಹೇಳ್ತಾ ಇರ್ತಾರೆ ಅದಕ್ಕೆ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ಆಖ್ಯಾಂ ಕರೋಮಿ ವಿಶೇಷತೋ ಮೇ ಅದಲ್ಲ ವಿಶೇಷತ ಮೇ ಗುರು ಅಂತ ನನಗೆ ಈ ನಿಮ್ಗೇನು ವಿಶೇಷ ಗುರು ನಮಗನ್ನೆಲ್ಲ ಒಂದೇ ಲಾಭ ಅದೇ ಅಲ್ಲ ನಿಮ್ಗೆ ವೇದವ್ಯಾಸರು ಪರಂಪರೆಯ ಗುರು ನಮ್ಮ ಗುರುಗಳು ನಮ್ಮ ಅವರಿಗೆ ಆಚಾರ ಸತ್ಯಜ್ಞ ಅವರಿಗೆ ಅವ್ರಿಗೆ ಟೀಕಾರ ಅವ್ರಿಗೆ ಮಧ್ವಾಚಾರ್ಯ ಮಧ್ವಾಚಾರ್ಯ ಅವ್ರಿಗೆ ನಮಗೇನಾಗ್ತದೆ ನಮಗೆಲ್ಲ ಪರಂಪರೆಯ ಗುರುಗಳು ಶ್ರೀಮದಾಚಾರ್ಯಗೆ ವಿಶೇಷತೋ ಮೇ ಗುರು ಅಂತ ಜಯತೀರ್ಥಾರ್ಥ ಏನು ವಿಶೇಷತಾ ಇತಿ ಸಾಕ್ಷಾತ್ ಉಪದೇಷ್ಟತ್ವೇನ ಮಧ್ವಾಚಾರ್ಯರಿಗೆ ವೇದವ್ಯಾಸರು ಸಾಕ್ಷಾತ್ ಗುರುಗಳು ಯಾಕ್ರಪ್ಪ ಬದರಿಕಾಶ್ರಮಕ್ಕೆ ಹೋದಾಗ ಸಾಕ್ಷಾತ್ ಮುಖಪೂರ್ಣ ಪಾಠ ಅದಕ್ಕೆ ಜಗತ್ತಃ ಇವ ಪರಂಪರೆಯಾನ ಜಗಜ್ಞಾನ ನಿಮಗೆ ನಮಗಿದ್ದಂತೆ ಇಂಡೈರೆಕ್ಟ್ ಗುರುಗಳಲ್ಲ ಡೈರೆಕ್ಟ್ ನಾವೆಲ್ಲ ನಮಗೆಲ್ಲ ಪರಮಾತ್ಮ ಗುರು
ಓಕೆ ಒಪ್ಕೊಂಡು ಪರಂಪರೆ ಅದು ಪರಮಾತ್ಮನಿಗೆ ಇವರಿಗೆ ಶ್ರೀಮದಾಚಾರ್ಯರಿಗೆ ಅದನ್ನ ವಿಶೇಷತೋ ಮೇ ಇದೇ ಜಯತೀರ್ಥರ ಗುರುಭಾವಂ ವ್ಯಂಜಯತಿ. ಹಾಗಾದ್ರೆ ಹಿಂಗೆ ಮಾಡಬೇಕಾಯ್ತು. ಯದಿ ಶಾಸ್ತ್ರಪ್ರಭವಂ ಇತ್ಯಾದಿ ಉಚ್ಯೇತ ತದಾ ಪೃಥಕ್ ಪ್ರಮಾಣಾಮಿ ದೇವತಾಯ ಪರೋಕ್ಷ ಪಾರ್ಥಕ್ಯ ಸಿದ್ಧ ತಮೇವ. ಈಗ ನಾವು ದೇವತಾಗ ಮತ್ತು ಗುರುಗಳಿಗೆ ನಮಸ್ಕಾರ ಮಾಡಿದ್ರೆ ಓಕೆ ಒಪ್ಕೊಂಡ್ರಿ. ತಮೇವ ಅಂತ ಯಾಕಂದ್ರೆ ಅವನನ್ನೇ ನಾನು ನಮಸ್ಕಾರ ಮಾಡ್ತೇನೆ. ಹಿಂದೆ ನಮಸ್ಕಾರ ಮಾಡಿದ ನಾರಾಯಣ ದೇವರನ್ನೇ ನಾನು ಹೀಗೆ ಮತ್ತೆ ನಮಸ್ಕಾರ ಮಾಡ್ತೇನೆ. ತಮೇವ ಅಂತ ಯಾಕೆ ಗುರುತ್ವ ನಮಸ್ಕಾರ ಮಾಡಿದ್ರೆ ಹೊರ ಅದಕ್ಕೆ ಹೇಳ್ತಾರ ನೀವು ತಮೇವ ಅಂತಂದೇ ಇದ್ರ ಬರೇ ಗುರು ಮಂದ್ರ ಮಧ್ವಾಚಾರ್ಯ ಗುರುಗಳೊಬ್ಬರ ಬೇರೆ ಇದ್ದಾರೆ, ನಾನು ಬೇರೆ ಇಲ್ಲ. ಗುರು ಮತ್ತು ನಾರಾಯಣ ವೇದವ್ಯಾಸರ ಬೇರೆ ಅಂತ ಅರ್ಥ. ಅದಕ್ಕೆ ದತ್ತಂ ತಮೇವ ಪೃಥಕ್ ಪ್ರಣಾಮ ಅಂತನ್ನೋದು ಆ ನಾರಾಯಣ ದೇವರ ಗುರು ಆಗ್ಯಾರ, ವೇದವ್ಯಾಸ ರೂಪದ ಗುರು ಆಗ್ಯಾರ. ಈಗ ಒಬ್ಬ ಮಾಸ್ತರ್ನ ಮಗ ಇರ್ತಾನೆ, ಸಾಲಿಗೆ ಹೋಗ್ತಿರ್ತಾನೆ, ಮನೆಯೊಳಗೆ ಅಪ್ಪ ಸಾಲ್ಯಾಗ ಗುರು, ಮನೆಯೊಳಗೆ ಅವನು ಟೀಚರ್ ಆಗೇ ಇರ್ತಾನೆ ಅಪ್ಪ, ಮನೆಯೊಳಗೆ ಅವನು ಊಟಕ್ಕೆ ಹಾಕಿಲ್ಲ ಅಪ್ಪ ಇಲ್ಲ ಆಟ ಆಡಕ್ಕೆ ಫ್ರೆಂಡ್ ಕೋರ್ಟಿಗೆ ಹೋದ್ರೆ ವೈದ್ಯ. ಒಬ್ಬೇ ಅಪ್ಪಗೆ ಅನೇಕ ಗ್ರೂಪ್ ಹೆಂಗಿರ್ತಾವ ಹಂಗೆ ಇದು ಕೂಡ ನಾರಾಯಣ ದೇವರೇ ವೇದವ್ಯಾಸ ರೂಪದ ಗುರು ಆಗ್ತಾರೆ, ನಾನು ರೂಪದಿಂದ ದೇವತಾ. ಹೀಗಾಗಿ ನಾನು ತಮೇವ ಶಾಸ್ತ್ರ ತಮೇವ ತಲೆ ಕಾಣದೆ ತಮೇವ ಹಾ. ಹಾಗಾದ್ರೆ ಆಚಾರ್ಯ ಗೊತ್ತಾಯ್ತು. ಈಗ ನಮಸ್ಕಾರಕ್ಕೆ ಮಾಡ್ಲಿಕ್ಕೆ ನಮಸ್ಕಾರ ಮಾಡೋ ಹೇಳಕ್ಕೆ ನಿಮಿತ್ತದ್ವಯ ಸಮಾವೇಶ ನೈಮಿತ್ತಿಕ ವಿರೋಪಣೆ ಪಾಪ. ಹಾಗಾದ್ರೆ ನೀವು ನಮಸ್ಕಾರ ನನಗೆ ಗುರು ಅಲ್ಲಿ ಹೇಳಬೇಕಾಗಿತ್ತು, ನನಗೆ ಗುರುಗಳಾದ ದೇವತೆಯಾದ ನಾನು ನಮಸ್ಕಾರ ಅಂತ ಅಂದ್ಬಿಟ್ಟು ಈ ಶ್ಲೋಕ ಮಾಡೋಕೆ ಕಾರಣ ಇದ್ದಿದ್ದೇನೆ. ನಾರಾಯಣಂದು ಕಿಲ ಪೂರ್ಣ ಗುಣಕ್ಕಿದೆ ಅಲ್ಲೇ ನನಗೆ ಗುರುವಾದ ದೇವತೆ ಒಂದು ಗುರು ಶಬ್ದ ಹಾಕೊಂಡಿದ್ದೇನೆ ಅಂತಿದ್ದೆ. ಎರಡು ಮತ್ತೆ ಪ್ರತ್ಯೇಕ ಶ್ಲೋಕ ಮಾಡೋಕೆ ಕಾರಣ ಇದ್ದಿದ್ದಿಲ್ಲ. ಮತ್ತೆ ಮಾಡಿ ಅಂತ ಕೇಳಿದ ಅವ್ರು ಹೇಳಿದ್ರು ನನಗೆ ಒಬ್ಬರೇ ಇದ್ದಾರೆ, ಹುಡುಕಿ ಮುಂದೆ ಬರೋರಿಗೆಲ್ಲ ಬೇರೆ ಇದ್ದಾರೆ. ಅದಕ್ಕೆ ಇನ್ನೊಂದು ಒಬ್ಬರೇ ಇದ್ದರೂ ಕೂಡ ಒಬ್ಬರೇ ಇದ್ರೂ ಎರಡು ರೂಪ ಇದ್ದಾಗ ನಮಸ್ಕಾರ ಮಾಡಲಿಕ್ಕೆ ನಿಮಿತ್ತದ್ವಯ ಸಮಾವೇಶ ನೈಮಿತ್ತಿಕ ವಿರೂಪ ನಿಯಮ ಅಭಾವ ತಂತ್ರಿಕರ ಹೇಳ್ತಾರೆ. ನಿಮಿತ್ತದ್ವಯಗಳಿದ್ದಾಗ ನೈಮಿತ್ತಿಕ ಲೋಪ ಮಾಡ್ಬೇಕಂತ ಏನು ಹಂಗಲ್ಲ. ನಿಮಿತ್ತ ಏನು ನಮಸ್ಕಾರ ಮಾಡ್ಕೊಳ್ಳಿ ನಿಮಿತ್ತಗಳು ಯಾವಿಲ್ಲ. ಹೇಳಿ ನೀವೇ ಹೇಳಿ. ನಮಸ್ಕಾರ ಮಾಡಲಿಕ್ಕೆ ನಿಮಿತ್ತಗಳು ಎರಡು. ನಿಮಿತ್ತ ಯಾವ ಹೇಳಿದ್ರಿ ದೇವತ್ವೇನ ನಿಮಿತ್ತಗಳು ಎರಡು. ನಿಮಿತ್ತಗಳು ಎರಡು ಇದ್ದಾಗ ನಮಸ್ಕಾರ ಎರಡಾಗಿ ಮಾಡ್ತೀವಿ. ನಿಮಿತ್ತ ದ್ವಯ ಸಮಾವೇಶ ನೈಮಿತ್ತಿಕ ನಮಸ್ಕಾರ ಮಾಡೋದು ಎರಡು ಮಾಡಬಾರ್ದಂತ ಹಿಂಗೆ ನಿಯಮ ಇಲ್ಲ, ಮಾಡೋದು ಬಿಡೋದು. ನಿಮಿತ್ತ ದ್ವಯ ಸಮಾವೇಶ ನೈಮಿತ್ತಿಕ ವಿರೋಪ ನಿಯಮ ಅಭಾವ. ಅಂದರೆ ಎರಡು ನಿಮಿತ್ತಗಳು ಇದ್ದಾಗ ನೈಮಿತ್ತಿಕ ಅಂದ್ರೆ ಎರಡು ನಮಸ್ಕಾರ ಮಾಡಬಾರ್ದಂತ ಹಿಂಗೆ ನಿಯಮ ಇಲ್ಲ, ಮಾಡೋದು ಮಾಡೋದು ಬಿಡೋದು. ಉದಾಹರಣೆ ಕೊಟ್ಟ ಹಿಂಗೆ ದರ್ಶಿದ್ರೆ ದರ್ಶದ ದಿವಸ ತರ್ಪಣ ಕೊಡಬೇಕಂತ ಎಷ್ಟೋ ಮಂದಿ ಕೊಡ್ತಿದ್ರು. ಯಾರು ಕೊಡಂಗಿಲ್ಲ ಶುರು ಮಾಡಿ ತಿರುತರ್ಪಣ ದಿನಾನು ಬ್ರಹ್ಮಯಜ್ಞ ಒಳಗೆ ಜಲತರ್ಪಣೆ ಇರ್ತೇವೆ, ತಿರುತರ್ಪಣೆ 12 ಆಮೇಲೆ ಇವತ್ತೇ ಸಾಧು ಮಾತು ತಂದಿದ್ರು. ಇವರು ಅಮಾವಾಸ್ಯೆ ತಿಳ್ಕೊಂಡಿರ್ತಾರೆ, ಅದಕ್ಕೆ ಸಾಂವತ್ಸರಿಕ ಶ್ರಾದ್ದ, ಇದು ದರ್ಶ ಶ್ರಾದ್ದ. ಎರಡು ಶ್ರಾದ್ದ
ಎರಡು ಸಾಧಕ ನಿಮಿತ್ತಗಳು ಯಾವುವು? ಒಂದು ತಂದೆ ಸಾಧನ, ಒಂದು ದರ್ಶನ. ಈ ಶ್ರಾದ್ದ ಎಂಬ ನಿಮಿತ್ತಗಳು ಶ್ರಾದ್ದದ್ವಯಗಳು. ಆವಾಗ ಅಲ್ಲಿ ದರ್ಶ ಶ್ರಾದ್ದವನ್ನೂ ಮಾಡಬೇಕು ಮತ್ತು ಮಾಡಬೇಕು. ಹಂಗೆ ನಾವಿದ್ದೆ ನಮಸ್ಕಾರ ಮಾಡಿಸೋಳಿಕ್ಕೆ ಗುರುತ್ವನೂ ಅದ, ದೇವತ್ವನೂ ಎರಡು ಪ್ರತ್ಯೇಕವಾಗಿ ಮಾಡಬಾರ್ದಂತ ಹಿಂಗೇನೇನು ಪ್ರತ್ಯೇಕವಾಗಿ ಮಾಡಿ ಬರ್ತದೆ. ದರ್ಶ ದಿವಸ ಶ್ರಾದ್ದಾದಿಗಳು ಬಂದಾಗ ಯಾವ ರೀತಿಯಾಗಿ ನೀವು ಶ್ರಾದ್ದ ಎರಡು ಮಾಡ್ತಿರೋ ಇಲ್ಲ? ಶ್ರಾದ್ದ ಅಂದರೆ ತರ್ಪಣ. ಶ್ರಾದ್ದ ಹಿಂದೆ ದರ್ಶ ಶ್ರಾದ್ದ ಮಾಡ್ತಿದ್ರು, ಈಗ ಅದು ಬಿಟ್ಟು ತರ್ಪಣಕ್ಕೆ ಬಂದದ್ದು. ಈಗ ಎರಡು ಶ್ರಾದ್ದಾದಿಗಳನ್ನು ಮಾಡೋ ಪದ್ಧತಿ ಹಂಗೆ ದೇವತಾತ್ವೇ ನಮಸ್ಕಾರ, ಗುರುತ್ವೇ ನಮಸ್ಕಾರ ಇದು ಮಾಡಿದ್ದು ಯೋಗ್ಯದ ಜಯತೀರ್ಥರು ಸಮರ್ಥನ ಮಾಡ್ತಾರೆ. ಶ್ರೀಮದಾಚಾರ್ಯರ ಭಾವವನ್ನು ಸಮರ್ಥನ ಮಾಡ್ತಾರೆ. ಅದಕ್ಕೆ ಶಿಷ್ಯ ಇನ್ನೊಂದು ಹೇಳು, ಶಿಷ್ಯರಿಗಂತೂ ಗುರುಗಳು ಬೇರೆ, ದೇವತಾ ಬೇರೆ. ಅವ್ರಂಗ ಮಾಡೇಬೇಕು. ಅವ್ರಿಗೂ ಶಿಕ್ಷಣ ಮಾಡೋ ಸಲುವಾಗಿಯೂ ಮಾಡ್ಯಾರ. ನನಗೇನೋ ನಾರಾಯಣ ದೇವರೇ ಗುರುಗಳಿದ್ದಾರೆ, ವೇದವ್ಯಾಸ ರೂಪದಿಂದ ಅವರೇ ದೇವರಿದ್ದ. ನನಗೇನೋ ಬರೀತ ಮುಂದೆ ಬರೋರಿಗೆ ಇಲ್ಲ. ಬ್ರಹ್ಮ ಅಂತ ಬರವಸಾಕ್ಷಾತ್ ಇಷ್ಟಂ ದೈವಂ ಸೇರ್ಪದಿ ಆಚಾರ್ಯ ಶ್ರೀಮದಾಚಾರ್ಯ ಶಬ್ದಮೇ ಜನ್ಮಜನ್ಮನಿ. ನೋಡಿ, ಬ್ರಹ್ಮ ಅಂತ ಬರವಸಾಕ್ಷಾತ್ ನಮಗೆ ಬ್ರಹ್ಮದೇವರಿಂದ ನಮ್ಮ ಈ ಪಾಠ ಹಿಡಿದ ಗುರುಗಳನ್ನು ಮಾಡಿಕೊಂಡು ಬ್ರಹ್ಮದೇವ್ರ ತನಕ ನಮ್ಮೆಲ್ಲರಿಗೂ ಗುರುಗಳು. ದೇವತೆ ಸಾಕ್ಷಾತ್ ನಾರಾಯಣ ದೇವರು ದೇವತಾ. ಇಷ್ಟಂ ದೈವಂ ಸೇರಿ ಆಚಾರ್ಯ ಶ್ರೀಮದಾಚಾರ್ಯ ಇಂಥವರು ಸಂತಮೇ ನಮ್ಮ ನಿಮ್ಮೆಲ್ಲರಿಗೂ ಗುರುಗಳು. ಒಬ್ಬ ಪಾಠ ಹಿಡಿದ ತಾಯಿ ಹಿಡ್ಕೊಂಡು ಎಲ್ಲರೂ ಗುರುಗಳೇ. ಸೋತ್ತಮ ಗುರವ ತಾರತಮ್ಯದ ತಾರತಮ್ಯ ಎಲ್ಲರಿಗೂ ಒಂದೇ ಥರನಾದಂತಹ ನಮಸ್ಕಾರಾದಿಗಳನ್ನಾಗಲಿ ಗೌರವವನ್ನು ಒಂದೇ ಥರ ಮಾಡ್ತಾರೆ. ಆದ್ದರಿಂದ ವಿಶೇಷತೋ ಮೇ ಇತಿ ಉತ್ತಮ ಇದೆ ಎಂದರೆ ತದಪೇಕ್ಷೈವ ಜಗದ್ಗುರು. ಜಗದ್ಗುರುಣಾಂ ಗುರು, ಜಗದ್ಗುರುಗಳಿಗೆ ಗುರುವಾದ ಯೋಗ. ಹೀಗೆ ಎರಡನೇ ಶ್ಲೋಕದಲ್ಲಿ ಗುರುತ್ವೇ ನಮಸ್ಕಾರವನ್ನು ಮಾಡಿದರು. ಯಾರು ನಮಸ್ಕಾರ ಯಾಕೆ ಮಾಡಿದರು ಕಾರಣ ಕೊಟ್ಟರು. ನನಗೆ ಸಾಕ್ಷಾತ್ ಗುರು ಆಗ್ಯಾರ, ಉಳಿದವರು ಎಲ್ಲರಿಗೂ ಪರಂಪರೆ. ಹಾಗೆ ನಾವು ಯಾವುದೇ ಕಾರ್ಯವನ್ನು ಮಾಡೋ ವೇಳೆಯಾಗ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಸಂದತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮಃ ವೇದವ್ಯಾಸಾಯ ಭಾರತೇ ನಮಃ ಸರಸ್ವತೇ ನಮಃ ವಾಯವೇ ನಮಃ ಬ್ರಹ್ಮಣೇ ನಮಃ ನಾರಾಯಣೇ ನಮಃ ತತ್ತತ್ ಮಂತ್ರ ಪ್ರತಿಪಾದ್ಯ ದೇವತಾ ವಾಸ್ತವ. ಇಷ್ಟು ಮಾಡಿದ ಮೇಲೆ ನಿಮಗೆ ಯಾವುದೇ ಮಂತ್ರವನ್ನು ಮಾಡಿ ಅಧಿಕಾರ. ಅದಕ್ಕೆ ಗುರುಗಳಿಗೆ ದೇವತೆಗಳಿಗೆ ಪ್ರತ್ಯೇಕ ನಮಸ್ಕಾರ ಮಾಡಬೇಕು. ಶ್ರೀಮದಾಚಾರ್ಯರು ಗುರು ದೇವತಾ ಒಬ್ಬರೇ ಇದ್ದರೂ ಕೂಡ ಗುರುತ್ವೇನ ನಮಸ್ಕಾರ ಶೇಷತ್ವೇನ ಪರಂಪರೆ ಎಲ್ಲ ಪರಂಪರೆ. ಯದುಕ್ತಂ ನಾರಾಯಣೋ ಅಸ್ಯ ಶಾಸ್ತ್ರಸ್ಯ ಪ್ರಭವ. ವೇದವ್ಯಾಸನ ನಾರಾಯಣ ಅದೇ ಈಗ ಬರ್ತದೆ ಕೆಲವೊಬ್ಬರು ಅದರ ವಿರುದ್ಧ ಅದೇ ಬಂದು ತಮೇವ ಶಾಸ್ತ್ರ ಅಂದ್ರೆ ಅವನೇ ನಾರಾಯಣ ದೇವನೇ ವೇದವ್ಯಾಸ. ಅವ್ರ ಮುಂದೆ ಬಂತು. ಏನು ಹೇಳಿದ್ರಿ ನೀವು? ನಾರಾಯಣ ದೇವರೇ ಈ ಬ್ರಹ್ಮ ಮೀಮಾಂಸಾ ಶಾಸ್ತ್ರಕ್ಕೆ ಪ್ರಭವ, ತಮೇವ ಶಾಸ್ತ್ರ ಪ್ರಭವಂ ಪ್ರಣಂ ಅಂದ್ರೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರಕ್ಕೆ ನಾರಾಯಣ ದೇವರೇ ಉತ್ಪಾದಕರು. ಅಯುಕ್ತ ವ್ಯಾಸೋಪದ್ಯತಾ ವಿರೋಧ. ವೇದವ್ಯಾಸರು ಇದನ್ನು ಮಾಡ್ಯಾರ ಅಂತೆಲ್ಲ ಕೆಳಗಿರ್ತಾರೆ. ಈ ಬ್ರಹ್ಮ ನೀವು ಶಾಸ್ತ್ರಪ್ರಭು ನಾರಾಯಣ ದೇವರು ಅಂತ ಅಂದ್ಬಿಟ್ಟು ಇದು ಹೇಗೆ? ಏನ ನಾರಾಯಣ ದೇವರೇ ವ್ಯಾಸ ಸಮಯ ಅಂತ ಅದಕ್ಕೆ ಬಂದ ನಾರಾಯಣ ದೇವರೇ ವ್ಯಾಸರಲ್ಲ. ಸೃಷ್ಟಿಸ್ಥಿತಿ ಸಾಕ್ಷಾತ್ ನಾರಾಯಣ ರಾಮ ಅಂತೀವಿ. ಅದೇ ಹಾಗಾದ್ರೆ ಸೃಷ್ಟಿಕರ್ತ ನಾರಾಯಣ, ನೀ ರಾಮ ಹೆಂಗ ಅಂತ ರಾಮನೇ ನಾರಾಯಣ ತಪ್ಪೆ ಅಂತ ಹೇಳಿ ಇಲ್ಲ. ನಾರಾಯಣ ದೇವರೇ ವೇದವ್ಯಾಸ ದೇವರು ಅಂತ ನೀವು ಅಂದ್ರೆ ಅದು
ಒಂದು ತಕರಾರ ಅದೇನದ ಜನನ ವಿರೋಧ ಜನನ ವಿರೋಧ ವೇದವ್ಯಾಸರು ಹುಟ್ಟ್ಯಾರ ಜ್ಞಾನದೇವರು ಹುಟ್ಟಿಲ್ಲ ಅಲ್ಲ ಸಾತ್ಯವತೆಯ ಅಂತೀವಿ ಸತ್ಯವತಿ ಮತ್ತು ವಾಸಿಷ್ಠ ಕೃಷ್ಣ ಪರಾಶರ ಅಂತ ಪರಾಶರದ ಮಕ್ಕಳು ಅಂತೀವಿ ಅದಕ್ಕೆ ಇವರು ಹಂಗೆ ಜನನ ವಿರೋಧ ಅಲ್ಲ ಇವರಿಗೆ ಜನ್ಮ ಅಲ್ಲ ಯಾರಿಗೆ ವೇದವ್ಯಾಸನಿಗೆ ಜ್ಞಾನ ಜನ್ಮ ಇಲ್ಲ ಒಬ್ಬ ಜನ್ಮ ಇರುವವನು ಜನ್ಮ ಇಲ್ಲದೇ ಇದ್ದವರಿಂದ ಒಂದೇ ಹೆಂಗಾಗ್ತಾನೆ ಗೊತ್ತಾಯ್ತು ಪೂರ್ವ ಪಕ್ಷ ಪ್ರಶ್ನೆ ಕೇಳ ಅದಕ್ಕೆ ಹೇಳ್ತಾರ ಇನ್ನೊಂದು ನಾರಾಯಣ ದೇವರ ಶಾಸ್ತ್ರ ಹುಟ್ಟಾರ ಅಂತಂದ್ರೆ ಅದು ನನಗೆ ಅನ್ಕೋತೀನಿ ನಾರಾಯಣ ದೇವರವರು ಕೃತಕೃತ್ಯರು ಅವ್ರಿಗೆ ಶಾಸ್ತ್ರ ಮಾಡೋದ್ರಿಂದ ಅವ್ರಿಗೇನು ಯಾರೇ ಫಾಯ್ದೆ ಇಲ್ಲ ತಪ್ಪಾಗಿತ್ತ ಯಾರು ಮಾಡ್ತಾರೆ ನಮ್ಮ ಪ್ರಸಿದ್ಧಿ ಆಗಿದೆ 4 ಮಂದಿ ನಮ್ಮ ಶಿಷ್ಯಂದ್ರ ಆಗಿದೆ ಅಂತ ಹಿಂಗೆಲ್ಲ ಮಾಡ್ತಾರೆ ನಾರಾಯಣ ದೇವರು ಕೃತಕೃತ್ಯರು ಅವರೇ ಶಾಸ್ತ್ರ ಮಾಡಬೇಕು ಇದು ಒಂದು ತಕ್ರಾರ ಮತ್ತು ತಗ್ಗಾರ ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಬಿಡ್ತಾರೆ ತಮೇವ ಶಾಸ್ತ್ರ ನಾರಾಯಣ ದೇವರೇ ವೇದವ್ಯಾಸ ವ್ಯಾಸೋ ನಾರಾಯಣ ಸಾಕ್ಷಾತ್ ವೇದವ್ಯಾಸ ಯಾರು ಸಾಕ್ಷಾತ್ ನಾರಾಯಣ ದೇವರ ಒಂದ ಸಾಕಷ್ಟು ಪ್ರಮಾಣಗಳನ್ನು ಕೊಟ್ಟ ಏನ್ರಿ ಪ್ರಮಾಣಗಳನ್ನು ಕೊಟ್ಟ ನಿಮ್ಮ ಹಾಡೋದಲ್ಲ ಯಾವುದು ಪಾಪದ ದೇವ ಮುನಿಪ ನನ್ನ ಕೋಪದಿಂದ ಶ್ರೀಪತಿಯ ಕಾಯಂದು ಮರೆಯಿದೆ ಪಾಪ ಹಿರವಿರ ಇದ್ದಳಾದ ಯಮುನೆಯ ದೀಪದ ಅಂಬಿಗನ ಹೆಣ್ಣಲಿ ರೂಪದಲ್ಲಿ ಜನಿಸಿದೆಯೋ ಮಧ್ವಾಂತರಕ್ಕೆ ಎಲ್ಲರೂ ಹೋಗಿ ನಾನು ದೇವ ನಮಸ್ಕಾರ ಮಾಡಿದ್ರು ನಾನೇ ವ್ಯಾಸ ಆಗ್ತು ಅಂತ ಅವ್ರು ಹೇಳಿದ್ರು ವೇದಗಳಲ್ಲಿ ಇದಕ್ಕೆ ಸಾಕಷ್ಟು ಇದು ಪುರಾಣಗಳಲ್ಲಿ ವ್ಯಾಸೋ ನಾರಾಯಣ ಸಾಕ್ಷಾತ್ ತಮೇವ ಅದನ್ನೇ ಮಧ್ವಾಚಾರ್ಯರು ತಮೇವ ಆ ನಾರಾಯಣ ರೂಪಿ ವೇದವ್ಯಾಸನ ನಮಸ್ಕಾರ ಮಾಡ್ತಿದ್ದೀನಿ ಹೀಗಾಗಿ ಅವರಿಗೆ ಶಾಸ್ತ್ರ ಪ್ರಭುತ್ವ ಕೂಡ್ತದೆ ಏನಂಡಿ ಜನನ ಅಂದ್ರೆ ಅದೊಂದು ಹೇಳಿದ್ರು ನಾಳೆ ಜನರ ಅವತಾರಗಳ ಜನನ ಅಂತಾರೆ ಪ್ರಾದುರ್ಭಾವನೆ ಅವತಾರ ಯಾಕಂದ್ರೆ ನೋಡ್ರಿ ದೇವರ ಅವತಾರ ಅಂತ ನಮ್ಮ ಮನೆ ಆದ ಕೂಡ್ಬಿಡ್ತೀವಿ ನಮ್ಮ ಕೂಡ್ಸಿನ ಅವತಾರ ಆಗ್ಯಾರ ಅಂತ ನಮ್ಮ ಅವತಾರ ದಿವಸ ಬರೋದು ನಮ್ಮ ಬರ್ತ್ಡೇ ನಮ್ಮ ಅವತಾರ ಡೇ ಅಂತ ಯಾರಾದಂತಾರೆ ಭಾಳ ಹಳೆ ಅವತಾರ ದೇವರಿಗೆ ಅವತಾರ ಯಾಕಂದ್ರು ಪ್ರಾದುರ್ಭಾವ ಯುದ್ಧ ದೇವರೇ ಪ್ರಕಟ ಆಗುವುದು ಅವ ಅಪ್ಪಗೊಂದು ತೀರ್ಪು ಬರ್ತಾವ ಅವ್ರನ್ನ ಪ್ರಕಟ ಆಗ್ತಾರೆ ಹೇಳ ಆದ್ದರಿಂದ ಇಲ್ಲಿ ಉತ್ತರ ಕೊಟ್ಬಿಟ್ಟು ಮುಂದೆ ಕೊಟ್ಟಾರ ನಾ ಹೀಗೆ ಕೊಟ್ಬಿಡ್ತೀನಿ ಅಂದ್ರೆ ಆ ಪ್ರಶ್ನೆ ಮಾಡ್ಕೊಂಡು ತಲೆಗೆ ಹಂಗೆ ಉಳಿದ್ಬಿಟ್ಟು ಅಂದಂಗೆ ಅದು ಏನಾಯ್ತು ಅದಕ್ಕೆ ಪೂರ್ವ ಪಕ್ಷ ಏನು ವೇದವ್ಯಾಸ ಅಲ್ಲ ಯಾಕಲ್ಲ ಹುಟ್ಟ್ಯಾದ ಹುಟ್ಟಿದ ಪುತ್ರ ಬಂತು ನಾರಾಯಣ ದೇವರೇ ಅವತಾರ ಮಾಡ್ಯಾರ ಹುಟ್ಟಿದ್ದಲ್ಲ ಪುತ್ರ ಇಟ್ಟುಕೊಂಡು ಸಾಕು ರಗಡ ಹೋಗ್ತಾ ಇನ್ನು ಎರಡನೇದು ಪರವಿದ್ಯಾಖ್ಯಂ ಶಾಸ್ತ್ರಂ ಬ್ರಹ್ಮಸೂತ್ರಕ್ಕೆ ಏನಂದ್ರು ಪರವಿದ್ಯಾ ಪದವಿ ಏನು ಪರವಿದ್ಯಾ ಪದವಿದ್ಯಾ ಅಂದ್ರೆ ಏನು ಸರ್ವೋತ್ತಮ ಪ್ರಾಮಾಣ್ಯ ಸಿದ್ಧಿ ರೀತಿ ತದಪಿ ಎಲ್ಲ ಶಾಸ್ತ್ರಗಳಿಗಿಂತ ಉತ್ತಮ ಇದಕ್ಕೆ ಮುಖ್ಯ ಪ್ರಾಮಾಣ್ಯ ತಪ್ಪು ಪರಶಬ್ದ ಅನೇಕಾರ್ಥತ್ವ ಪರವಿದ್ಯಾ ಅಂತ ಒಂದಾಕ್ಷರ ಪರವಿದ್ಯಾಕ್ಷರ ಪರಶಬ್ದಕ್ಕೆ ಅನೇಕ ಅರ್ಥ ವಿದ್ಯಾಶಬ್ದ ಸಚ ಅರ್ಥಯೋಕ್ಷಯ ವಿಷರಣಿ ಮಂತ್ರ ವಿದ್ಯಾಶಬ್ದ ಬರೀ ಇದಕ್ಕೆ ಯಾಕೆ ಬರಬೇಕು ಹಾಮ ಚೋಳ ಇವುಗಳ ವಿಷ ಮಂತ್ರ ಮಂತ್ರ ಅಂತ ಆ ಮಂತ್ರಕ್ಕೂ ವಿದ್ಯಾ ಅಂತಾನೆ ಅವನು ಆ ವಿದ್ಯಾದ ಈ ಕಣಕಟ್ ವಿದ್ಯಾದ ಅವನಿಗೆ ಇದರ ವಿದ್ಯಾಶಬ್ದ ಅನೇಕ ಕಡೆ ಅಂದಲ್ಲ ಈ
ನಮ್ಮ ಸೂತ್ರಕ್ಕೆ ಅಷ್ಟೇ ಯಾಕೆ ಅದಕ್ಕೂ ಅದ ಅನೇಕ ವಿದ್ಯಾಗಳವನೇ ಈ ವಿಷ ನೋಡಿ, ವಿಷವನ್ನು ನಿವಾರಣೆ ಮಾಡುವ ಮಂತ್ರಗಳಿಗೂ ವಿದ್ಯಾ ಅಂತಾರೆ. ಆದ ಕಾರಣ ಪರವಿದ್ಯಾಖ್ಯಾಯ ಸರ್ವೋತ್ತಮ ಪ್ರಾಮಾಣ್ಯ ಇನ್ನು ಪರವಿದ್ಯಾಖ್ಯ ಇದೊಂದು ವಿಷಯ ಇರ್ತದೆ. ಇದು ಬ್ರಹ್ಮಸೂತ್ರವೇ ಪರವಿದ್ಯಾ ಅನ್ನಕ್ಕೆ ಅಂತ ಏನು ಪ್ರಮಾಣಗಳು ಇಲ್ಲ. ಅದಕ್ಕೆ ಪ್ರಾದುರ್ಭೂತೋ ಹರಿರ್ವ್ಯಾಸೋ ಮತ್ತು ಮೂರನೇ ಶ್ಲೋಕ ಯಾಕೆ ಬಂತಂದ್ರೆ ಟೀಕಾರಾಯಣ ಇಷ್ಟು ಮಾಡಿದ್ರು, ಬ್ಯಾಕ್ಗ್ರೌಂಡ್ ಹೇಳಿದ್ರು. ಅನುವ್ಯಾಖ್ಯಾನ ಮೂರನೇ ಶ್ಲೋಕ ನೋಡಿ ಏನದ ಹೋದ್ರೆ ನಾ ಹೇಳ್ತೀನಿ ಕೇಳ್ರಿ. ಪ್ರಾದುರ್ಭೂತೋ ಹರಿರ್ವ್ಯಾಸೋ ವಿರಿಂಚಿ ಭವಪೂರ್ವಕೈಃ ಅರ್ಥಿತಃ ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರಮನುತ್ತಮಂ. ನಾ ಇದು ನಿಮಗೆ ಸಾಮಾನ್ಯ ಅರ್ಥ ಹೇಳ್ತು, ಸುಧಾದ ವಿಶೇಷ ಅರ್ಥ ಹೇಳ್ತು. ವಿರಿಂಚಿ ಭವಪೂರ್ವಕೈ ಅಂದ್ರೇನು? ವಿರಿಂಚಿ ಅಂದ್ರೆ ಬ್ರಹ್ಮದೇವರೇ ಭವ ರುದ್ರದೇವರು, ಬ್ರಹ್ಮರುದ್ರದೇವರೇ ಮೊದಲಾದ ದೇವತೆಗಳಿಂದ ವಿರಿಂಚಿ ವಿರಿಂಚಿಶ್ಚಾಸೋ ಭವಶ್ಚ ವಿರಿಂಚಿ ಭವಾಹ ದೇವಪೂರ್ವಾಹ ಏಷಾಂತೆ. ವಿರಿಂಚಿ ಭವಪೂರ್ವಕ ಬ್ರಹ್ಮರುದ್ರಾದಿಗಳೇ ಯಾರಿಗೆ ಪೂರ್ವರಾಗ್ಯಾರ ಎಲ್ಲ ದೇವತೆಗಳು, ಅವರಿಂದ ಏನೇ ಅರ್ಥಿತ ಪ್ರಾರ್ಥಿತನಾದ ಹರಿಹಿ ವೇದವ್ಯಾ ನಾರಾಯಣ ದೇವರು, ನಾರಾಯಣ ದೇವ ಹರಿಹಿ ವ್ಯಾಸ ವ್ಯಾಸತ್ವೇನ ಪ್ರಾದುರ್ ವೇದವ್ಯಾಸ ರೂಪದಿಂದ ಪ್ರಾದುರ್ಭೂತನಾದ. ಪ್ರಾದುರ್ಭೂತರಾಗಿ ಏನು ಮಾಡಿದ್ರು? ಪರವಿದ್ಯಾಖ್ಯಂ ಅನುತ್ತಮಂ ಶಾಸ್ತ್ರಂ ಚಕ್ರೆ. ಅನ್ವಯ ಪರವಿದ್ಯಾಖ್ಯ ಅಂದ್ರೆ ಪರ ಅಂದ್ರೆ ಶ್ರೇಷ್ಠ, ಪರ ಅಂದ್ರೆ ಪರಕೇರು ನಮ್ಮವರು ನಿಮ್ಮ ಈ ಅರ್ಥ ಬರ್ತಾರೆ. ಪರ ಅಂದ್ರೆ ಶತ್ರುಗಳಲ್ಲ. ಪರಶಬ್ದ ಅನೇಕ ಅರ್ಥ. ಪರೋಗಿ ಪರಮಾತ್ಮನೋ ಅಂತ ಪರಶಬ್ದ ಅನೇಕ ಅರ್ಥ. ಯಾವ ಪರರಪ್ಪ ಪರರಾಷ್ಟ್ರದವರು ಆ ಅರ್ಥ ಅಲ್ಲ. ಪರ ಅಂದ್ರೆ ಪರದೇಶಿ, ಪರ ಅಂದ್ರೆ ಶ್ರೇಷ್ಠ. ಪರಮಾನ್ನ ಅಂತಿರಲಪ್ಪ. ಅನ್ನ ಅಂದ್ರೆ ಇದೆ, ಹುಳಿ ತಿಂತಿಲ್ಲ ಅನ್ನ. ಪರಮಾನ್ನ ಅಂದ್ರೆ ಪರಮ ಅಂತ ಪಾಯಸೊಳಗೆ ಏನಾದರೂ ಸ್ವಲ್ಪ ಹಾಕಬೇಕು, ಗೋಡಂಬಿ ದ್ರಾಕ್ಷಿ ಅಂದ್ರೆ ಪರಮ. ಏನೇ ಒಂದು ನೀರು ಹಾಕಿ ಹಾಕಿದ್ರೆ ಹಾಲು ತುಪ್ಪ ಚೆಸ್ಟ್ ಹಾಕಿ ಸುರಪಾರಿ ಬಾರಿ ಗೊತ್ತಾಗ. ನಮ್ಮ ಸುರಪಾರಿಯಾಗಿ 2 ಬಕೆಟ್ ಪಾಯಸ, ಒಂದು ಬಕೆಟ್ ಒಂದು ತಂಬಿ ತುಪ್ಪ, ಗೋಧಿ ಕುಟ್ಟಿ ಒಂದು ಬಕೆಟ್ ಮ್ಯಾಲ ತುಪ್ಪ. ಆರಂಭದಲ್ಲಿಯೂ ಪಾಯಸ, ಮಧ್ಯದಲ್ಲಿಯೂ ಪಾಯಸ, ಕೊನೆಗೂ ಪಾಯಸ. ಆದವು ಮಧ್ಯೆ ಅಂತ್ಯ ಇದೆ ಪಾಯಸ ಸರ್ವತ್ರ ತುಪ್ಪ. ಇಷ್ಟೆಲ್ಲ ತಿಂದು ಸಂಜೆಗೆ ಮತ್ತೆ 10 ದಶಮಿ ತಿನ್ನು. ಬಕೆಟೇ ಇಟ್ಬಿಟ್ಟು ಎಲ್ಲ ಹೋಗ್ಯದ ಬಿಡ್ರಿ, ಏನಿಲ್ಲ ಎಲ್ಲ ಹೋಗ್ಯದ, ಏನೂ ಇಲ್ಲ. ನಾನು ನೋಡಿದ್ರು, ನಾನು ನೋಡಿ ಈಗ ಯಾರು ಅದು ಬಕೆಟ್ ರೀ, ಅದು 2 ಬಕೆಟ್ ನಾನು ತಿಂದು ನೋಡು ಅಲ್ಲ. ನಿಮ್ಮನ್ನ ಕಾಯಿ ನಮ್ಮನ್ನ ಅಲ್ಲಿ ತುಪ್ಪ ಹಾಕಿ ಪರಮ ನಾನು ಇಷ್ಟವೇ. ಪರ ಅಂದ್ರೆ ಶ್ರೇಷ್ಠ, ಪರ ಅಂದ್ರೆ ಪರವಿದ್ಯಾ, ಶ್ರೇಷ್ಠ ವಿದ್ಯಾ. ಶ್ರೇಷ್ಠ ವಿದ್ಯೆಯನ್ನು ಚಕ್ರೆ ಮಾಡಿದರು. ಇದು ನೋಡಿ, ಪರವಿದ್ಯಾಖ್ಯಂ ಅನುತ್ತಮಂ ಶಾಸ್ತ್ರಂ ಚಕ್ರೆ. ಅನುತ್ತಮ ಅಂದ್ರೆ ಉತ್ತಮ, ನವಿದ್ಯತೆ ಉತ್ತಮಂ ಯಸ್ಮಾತ್ ತತ್ ಅನುತ್ತಮ. ಯಾವುದಕ್ಕಿಂತಲೂ ಇನ್ನೊಂದು ಉತ್ತಮವಾದ ಶಾಸ್ತ್ರವಿಲ್ಲವೋ ನವಿದ್ಯತೆ ಉತ್ತಮಂ ಯಸ್ಮಾತ್ ತತ್ ಅನುತ್ತಮ. ಅನುತ್ತಮವಾದ ಚಕ್ರೆ ಮಾಡಿದರು. ಚಕ್ರೆ ಅಂದ್ರೆ ಸಂಸ್ಕೃತನಾಗ ಚಕ್ರೆ ಮಾಡಿದ, ಮಾಡಿದರು ಅಂತ ಹೇಳ್ಯಾರ. ಇದನ್ನ ವಿಸ್ತಾರವನ್ನು ಹೆಸರು ಪರವಿದ್ಯಾ.